ಶಿವಾನಂದಜ್ಜಿ ಅವರು ಏನು ಹೇಳ್ತಾರ ನೋಡೋಣ. ಕಣ್ಣಿನಲ್ಲಿಯೇ ಇದೆಲ್ಲ ಜಗತ್ತಿದೆ, ಆದ್ದರಿಂದ ಕಣ್ಣು ಕರೆ, ಉಳಿದದ್ದು ಸುಳ್ಳು. ಏಕೆಂದರೆ ಕಣ್ಣು ಇಲ್ಲದಿದ್ದರೆ ಜಗತ್ತೇ ಇಲ್ಲ. ಇದರಂತೆ ಮನಸ್ಸು ಕರೆ, ಇಂದ್ರಿಯ ಸುಳ್ಳು. ಆತ್ಮ ಕರೆ, ಮನಸ್ಸು ಸುಳ್ಳು. ಹುಟ್ಟುವುದಕ್ಕಿಂತ ಮೊದಲಿಲ್ಲದ ಕಣ್ಣು, ನಾಳೆ ಸತ್ತ ಬಳಿಕ ಮಣ್ಣಾಗುವ ಕಣ್ಣು, ಅಂದರೆ ಮೊದಲು ಇಲ್ಲ, ಅಂತ್ಯದಲ್ಲಿಯೂ ಇಲ್ಲ, ಮಧ್ಯದಲ್ಲಿ ಹೇಗಿರುತ್ತದೆ? ಇವೂ ಸುಳ್ಳು. ಸುಳ್ಳು ಕಣ್ಣಿನಿಂದ ಕಂಡ ಜಗತ್ತು ಎಷ್ಟರ ಮಟ್ಟಿಗೆ ಕರೆ ಇರಬೇಕು? ಏನ್ ಹೇಳ್ತಾರ ಅಂದ್ರ, ಕಣ್ಣಿನಲ್ಲಿಯೇ ಇದೆಲ್ಲ ಜಗತ್ತಿದೆ, ಆದ್ದರಿಂದ ಕಣ್ಣು ಕರೆ, ಉಳಿದದ್ದು ಸುಳ್ಳು. ಸಾಮಾನ್ಯವಾಗಿ ಈ ಜಗತ್ತಿನೊಳಗ ಏನೇನ ವಸ್ತುಗಳು ಕಾಣ್ತಾವಲ್ಲ, ಅದಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರ ಕಣ್ಣರಿ. ಕಣ್ಣಿದ್ರ ಜಗತ್ತಿನ ವಸ್ತುಗಳು ಕಾಣ್ತಾವ. ಕಣ್ಣ ಇರ್ಲಿಲ್ಲ ಅಂದ್ರ ಎಷ್ಟೇ ಸುಂದರವಾಗಿರ್ತಕ್ಕಂಥ ವಸ್ತುಗಳಿರ್ಲಿ, ಎಷ್ಟೇ ದೊಡ್ಡದಿರ್ಲಿ, ಅದು ಎಷ್ಟೇ ತರದ ಶೃಂಗಾರಿಂದ ಅದೇನ್ರಿ ಸುಂದರವಾಗಿರ್ಲಿ, ಡಿಸೈನ್ದಿಂದ ಕೂಡಿರ್ಲಿ, ಅದು ನಮ್ಮ ಕಣ್ಣಿಗೆ ಗೋಚರ. ಕಣ್ಣ ಇಲ್ಲ, ಕಣ್ಣಿದ್ರ ಎಲ್ಲ ಕಾಣ್ತದ. ಕಣ್ಣಿರ್ಲಿಲ್ಲ ಅಂದ್ರ ಇಡೀ ಜಗತ್ತ ನಮ್ಮ ಪೂರ್ತಿಯಾಗಿ ಏನಾಗ್ತದ ಅಂದ್ರ ಶೂನ್ಯ ಆಗ್ತದೆ. ಅಂದ್ರ ಜಗತ್ ಕರೆ ಅಂತಿರೋ, ಕಣ್ಣು ಕರೆ ಅಂತಿರೋ? ಕಣ್ಣಿದ್ರೆ ಜಗತ್ತು. ಅಂದ್ರ ದ್ವಾಡದ ಯಾವ್ದಾತು? ಕಣ್ಣು ದ್ವಾಡದಾತು, ಜಗತ್ ದ್ವಾಡದಾತ್ರಿ? ಕಣ್ಣು ದ್ವಾಡದಾತು. ಮತ್ತ ಕಣ್ಣು ಯಾವಾಗ ನೋಡ್ತತಿ? ಮನಸ್ಸಿದ್ರ ನೋಡ್ತತೋ, ಮನಸ್ಸಿರ್ಲಿಲ್ಲ ಅಂದ್ರೆ ನೋಡ್ತತ್ರಿ? ಮನಸ್ಸಿದ್ರ ನೋಡ್ತತಿ. ಮತ್ತ ಮನಸ್ಸು ದ್ವಾಡದೋ, ಕಣ್ಣು ದ್ವಾಡದ್ರಿ? ಈಗ ನೋಡ್ರಿ, ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಶರೀರ ಬಿಟ್ಟನಂದ್ರ ಅವನ ಪೂರ್ತಿಯಾಗಿ ಜಗತ್ ಕಾಣುದಿಲ್ಲ. ಕಣ್ಣಿಲ್ಲ ಅಂತೀರಿ ನಮ್ಗ? ಅದಾವ ಕಣ್ಣು ಕಾಣ್ತಾವ ನಂಗಾರ? ಕಣ್ಣಿಗೆ ಕಾಣ್ತದನ್ ಜಗತ್ತು? ಕಣ್ಣು ಐತಿ, ಜಗತ್ತು ಐತಿ, ಕಾಣುದಿಲ್ಲ. ಯಾಕಂದ್ರ ಅಲ್ಲಿ ಮನಸ್ಸಿಲ್ಲ. ಅಂದ್ರೆ ಜೀವ ಇಲ್ಲ, ಮನಸ್ಸಿಲ್ಲ. ಅಕಸ್ಮಾತ್ ಸಾಯುದ್ ಬಿಡ್ರಿ, ಜೀವಂತಿದ್ದಾಗನ ನಾವು ಮನಸ್ಸಿರ್ಲಿಲ್ಲ ಅಂತಂದ್ರ ಆ ದೃಶ್ಯ ಕಾಣುದಿಲ್ಲ ನಮ್ಗೆ. ಸಾಮಾನ್ಯವಾಗಿ ಒಬ್ಬ ಹೆಂಡತಿ ಅಂತ ಅವ್ರ ಮನೆಗೆ ಕಳಿಸಿದ್ದ, ಅಕ್ಕಿ ಧ್ಯಾನದೊಳಗ ಇದ್ದಂತ. ಈಗ ವಿಚಾರ ಮಾಡ್ಕೋತ ಕೂತಿದ್ದಂತ, ಒಂದು ಆಕಳ ಅವನ ಮುಂದೆ ಹಾದು ಹೋತಂತ. ಒಬ್ಬ ಆಕಳ ಕಳ್ಕೊಂಡಿದ್ದಂತ. ಅವನು ಬಂದು ಕೇಳಿನಂತ, ನನ್ನ ಆಕಳ ನೋಡಿದ್ದೀನಿ, ಇಲ್ಲಿ ಏನಾರಿ ಹಾದು ಹೋಗ್ತೀನಂತ. ಅವನು ಮುಂದೆ ಹಾದು ಹೋಗೈತ್ರಿ, ನಾ ಏನ್ ನೋಡ್ಲಿಲ್ಲಪ್ಪ ಅಂದಂತ. ಕಣ್ಣಿಲಿ ನೋಡ್ಕೊಂತನ ಅದಾನ, ಅವನ್ ಕಣ್ಣು ಮುಂದೆ ಹಾದು ಹೋಗೈತಿ ಆಕಳ ನೋಡು. ಆದ್ರೂ ಅವಾಗ ಆಕಳ ಕಾಣ್ಲಿಲ್ಲ. ಯಾಕೆ ಕಾಣ್ಲಿಲ್ಲ? ಅವನ ಮನಸ್ಸು ಎಲ್ಲಿ ಐತಿ ಅಂದ್ರ ಆಕಳ ಕಡೆ ಇಲ್ಲ, ಅವನ ಹೆಂಡತಿ ಕಡೆ ಹೋಗೈತಿ. ಅಂದ್ರ ಈ ಜಗತ್ತು ಕಾಣಬೇಕಾದ್ರೆ ಕಣ್ಣು ಬೇಕು. ಕಣ್ಣು ಈ ಜಗತ್ತನ್ನು ನೋಡ್ಬೇಕಾದ್ರೆ ಹಿಂದೆ ಪ್ರೇರಕ ಶಕ್ತಿ ಯಾವ್ದು ಬೇಕು? ಮನಸ್ಸು ಬೇಕು. ಮನಸ್ಸು ಇರ್ಲಿಲ್ಲ ಅಂದ್ರ ಈ ಜಗತ್ತು ಕಾಣುದಿಲ್ಲ, ಕಣ್ಣಿಗೆ ಕಾಣುದಿಲ್ಲ. ಮತ್ತ ಮನಸ್ಸಿಗೆ ಪ್ರೇರಕ ಶಕ್ತಿ ಯಾವುದು ಅಂತಂತಂದ್ರ ಹಿಂದೆ ಚೇತನ ಶಕ್ತಿ ಐತಿ. ಅದಿರ್ಲಿಲ್ಲ ಅಂದ್ರ ಮನಸ್ಸು ಕೆಲಸ ಮಾಡೋದಿಲ್ಲ. ಅಂದ್ರ ಆ ಅರಿಯುವ ಶಕ್ತಿ ಏನೈತಲ್ಲ, ಅದು ಮನಸ್ಸಿಗೆ ಪ್ರೇರಣೆ ಕೊಡ್ತದ. ಮನಸ್ಸು ಕಣ್ಣಿಗೆ ಪ್ರೇರಣೆ ಕೊಡ್ತದ. ಕಣ್ಣು ಜಗತ್ತನ್ನ ನೋಡ್ತದ. ಅದರಿಂದ ನಮಗ್ ಅನುಭವ ಆಗ್ತದೆ. ಇದು ಸುಂದರ ಐತಿ ವಸ್ತು, ಇದು ಕುರುಪ ಐತಿ ವಸ್ತು, ಇದು ದ್ವಾಡದೈತಿ ವಸ್ತು, ಇದು ಸಣ್ಣದೈತಿ ವಸ್ತು, ಇದು ಕಿಮ್ಮತ್ತಿಂದ ಐತಿ ವಸ್ತು, ಇದು ಕಿಮ್ಮತ್ ಗೇಡಿ ಐತಿ ವಸ್ತು ಅನ್ನುವ ಅನುಭವ ನಮಗ ಆಗ್ತದ. ಅಂದ್ರ ಕಣ್ಣು ಒಂದ ಇದ್ರ ಸಾಲೋದಿಲ್ಲ, ಕಣ್ಣಿಂದ ಮನಸ್ಸು ಬೇಕು, ಮನಸ್ಸಿನಿಂದ ಚೇತನ ಶಕ್ತಿ ಬೇಕು. ಅಂದ್ರೆ ಎಲ್ಲದಕ್ಕೂ ಮುಖ್ಯ ಯಾವ್ದಾತ್ರಿ? ಆ ಚೇತನ ಶಕ್ತಿ. ಅದನ್ನ ಇಲ್ಲಿ ಹೇಳ್ತಾರ, ಕಣ್ಣಿನಲ್ಲಿಯೇ ಇದೆಲ್ಲ ಜಗತ್ತಿದೆ, ಆದ್ದರಿಂದ ಕಣ್ಣು ಕರೆ, ಉಳಿದದ್ದು ಸುಳ್ಳು. ಏಕೆಂದರೆ ಕಣ್ಣು ಇಲ್ಲದಿದ್ದರೆ ಜಗತ್ತೇ ಇಲ್ಲ. ಇದು ಸರಿ. ಮುಂದೆ ಹೇಳ್ತಾರ ಅವರು, ಇದರಂತೆ ಮನಸ್ಸು ಕರೆ, ಇಂದ್ರಿಯ ಸುಳ್ಳು. ಇಂದ್ರಿಯ ಅಂದ್ರೆ ಕಣ್ಣು, ಕಣ್ಣನ್ನು ಅಂದ್ರೆ ಇಂದ್ರಿಯ, ಜ್ಞಾನೇಂದ್ರಿಯ.
ಮನಸ್ಸು ಕರೆ ಆತು, ಕಣ್ಣು ಸುಳ್ಳಾತು. ನೋಡ್ರಿ, ಮನಸ್ಸು ಕರೆ, ಇಂದ್ರಿಯ ಸುಳ್ಳು. ಮುಂದ ಆ ಮನಸ್ಸು ಕೆಲಸ ಮಾಡ್ಬೇಕಾದ್ರೆ ಆತ್ಮ ಬೇಕಲ್ಲ, ಆತ್ಮ ತತ್ವ ಬೇಕಲ್ಲ, ಚೈತನ್ಯ ಬೇಕಲ್ಲ. ನೋಡ್ರಿ, ಆತ್ಮ ಕರೆ, ಮನಸ್ಸು ಸುಳ್ಳು. ಹುಟ್ಟುವುದಕ್ಕಿಂತ ಮೊದಲಿಲ್ಲದ ಕಣ್ಣು. ಹುಟ್ಟುಕ್ಕಿಂತ ಮೊದಲು ನಮಗ್ ಕಣ್ಣಿದ್ದುವನು? ಇದ್ದಿದ್ದಿಲ್ಲ. ಈಗ ಅದಾವ, ಸತ್ತಿಂದಿರ್ತಾವನ? ಇರುವುದಿಲ್ಲ. ಅಂದ್ರ ಮೊದಲಿಲ್ಲ, ಕೊನೆಗೆ ಇಲ್ಲ, ನಡಬರ್ ಕಟ್ಟ ಅದಾವ. ಅಂದ್ರೆ ಹೆಂಗ್ ಕರೆಯೋದು? ಹುಟ್ಟಿಲ್ಲ, ಯಾವಾಗ ಮೊದಲಿಲ್ಲ, ಕೊನೆಗೆ ಇಲ್ಲ, ನಡಬರ್ ಕಟ್ಟ ಐತಿ. ಅಂದ್ರ ಕನಸಂತೆ ಅದಕ್ಕೆ ಅಂತಾರ್ರಿ. ಮನ್ಕೊಳ್ಳೋಕ್ಕಿಂತ ಮೊದಲು ಬಿದ್ದಿರುದಿಲ್ಲ, ಮಕ್ಕೊಂಡಿಂದ ಬೀಳ್ತತಿ, ಎದ್ದಿಂದ ಇರುದಿಲ್ಲ, ಅದಕ್ಕೆ ಕನಸು ಅಂತಾರ, ಅದಕ್ಕೆ ಸುಳ್ಳು ಅಂತಾರ, ಅದಕ್ಕೆ ಅಸ್ತಿತ್ವ ಇಲ್ಲದಂತಾರ. ಮತ್ತಿದು ಹಂಗ, ಕಣ್ಣು ಹುಟ್ಟಕ್ಕಿಂತ ಮೊದಲು ಇದ್ದಿದ್ದಿಲ್ಲ, ಹುಟ್ಟಿಂದ ಐತಿ, ಸತ್ತಿಂದ ಇರುವುದಿಲ್ಲ. ಅಂದ್ರೆ ಇದು ಏನ್ ಕರೆ ಆತೋ ಸುಳ್ಳಾತ್ರಿ? ಸುಳ್ಳ. ಅದನ್ನ ಇಲ್ಲಿ ಹೇಳ್ತಾರೆ ಶಿವಾನಂದಜಿ ಅವರು. ಹುಟ್ಟುವುದಕ್ಕಿಂತ ಮೊದಲಿಲ್ಲದ ಕಣ್ಣು, ನಾಳೆ ಸತ್ತ ಬಳಿಕ ಮಣ್ಣಾಗುವ ಕಣ್ಣು. ಅಂದರೆ ಮೊದಲೂ ಇಲ್ಲ, ಅಂತ್ಯದಲ್ಲಿಯೂ ಇಲ್ಲ, ಮಧ್ಯದಲ್ಲಿ ಹೇಗಿರುತ್ತದೆ? ಇವು ಸುಳ್ಳು. ಸುಳ್ಳು ಕಣ್ಣಿನಿಂದ ಕಂಡ ಜಗತ್ತು ಎಷ್ಟರ ಮಟ್ಟಿಗೆ ಕರೆ ಇರಬೇಕು? ಜಗತ್ತು ಕರೆ ಅಂತೇವ್ರಿ. ಆ ಜಗತ್ತನ್ನು ನೋಡ್ತಕ್ಕಂಥ ಕಣ್ಣ ಸುಳ್ಳದಾವ ಮೊದಲ. ಆ ಸುಳ್ಳು ಕಣ್ಣಿನಿಂದ ಕರೆ ಜಗತ್ ನೋಡಾಕ್ ಬರ್ತತನ? ಸುಳ್ಳಿನಿಂದ ಕರೆ ನೋಡಾಕ್ ಬರ್ತದ್ರಿ? ಬರೋದ ಇಲ್ಲ. ಸುಳ್ಳು ಕಣ್ಣು, ಸುಳ್ಳು ಜಗತ್ತು. ಮತ್ತ ನಡಕ್ ಇನ್ನೊಂದು ಐತಲ್ರಿ, ಮೀಡಿಯೇಟರ್, ಮನಸ್ಸು. ಅದು ಸುಳ್ಳ. ಅದಕ್ಕೆ ಕಣ್ಣು ಸುಳ್ಳು, ಜಗತ್ತು ಸುಳ್ಳು, ಮನಸ್ಸು ಸುಳ್ಳು. ಶಿವಾನಂದ ಅಜ್ಜ ಅವ್ರು ಒಂದು ಮಾತು ಹೇಳ್ತಾರ. ಈಗ ನಾವೊಂದು ವಸ್ತುವನ್ನು ನೋಡ್ಬೇಕಾದ್ರೆ ಕಣ್ಣು ಬೇಕಿಲ್ರಿ? ಕಣ್ಣು ನೋಡ್ತಕ್ಕಂತಂದ್ರೆ ಕಣ್ಣು ಎದರಿಂದ ತಯಾರಾಗ್ಯಾವ? ಮಣ್ಣಿನಿಂದ ತಯಾರಾಗ್ಯಾವ. ಮಣ್ಣು ಜಡಾನ ಚೇತನ್ರಿ? ಜಡ ನೋಡ್ತತನ? ಕಣ್ಣು ನೋಡುತ್ತೇವೆ ಎನ್ನುವೆ. ಮಣ್ಣು ನೋಡಿದರೆ ಕಣ್ಣು ನೋಡುತ್ತವೆ. ಕಣ್ಣು ಎದರ ಕಣ್ಣುಗಳವು? ಮಣ್ಣಿನ ಕಣ್ಣುಗಳು. ಮತ್ತೆ ಮಣ್ಣು ನೋಡುವುದಿಲ್ಲ ಅಂದ್ರೆ ಮಣ್ಣಿನಿಂದ ನಿರ್ಮಾಣ ಆಗಿರ್ತಕ್ಕಂಥ ಕಣ್ಣು ಹೆಂಗ ನೋಡ್ತತಿ? ಅಂದ್ರೆ ಎಲ್ಲವನ್ನು ನೋಡಾಕ ಯಾಕೆ ಕಣ್ಣು ಬೇಕು? ಅರಿವಿನ ಕಣ್ಣು ಬೇಕು ಅಂತ. ಅರಿಯುವ ಶಕ್ತಿ ಐತೆಲ್ಲ ಮೊಳಗ, ಅದ ಮುಖ್ಯರೇ. ನಾವೇನ್ ತಿಳ್ಕೊಂಡೇವಿ? ಯುವ ಕರೆ, ಕಣ್ಣ ಕರೆ, ಜಗತ್ತ ಕರೆ, ಮನಸ್ಸ ಕರೆ ಅಂತ ತಿಳ್ಕೊಂಡೇವಿ. ಇವೆಲ್ಲವನ್ನ ತಿಳಿಯಾಕ ಅರಿವಿನ ಚೈತನ್ಯ ಬೇಕು. ಇದನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಕಳ್ಕೊಂಡಿದ್ದಕ್ಕ ಮನುಷ್ಯನಿಗೆ ಏನ್ ಬಂದೈತಿ ಅಂದ್ರ ದುಃಖ ಬಂದದು. ನಾನು ಅರಿವದೇನೆ, ಬರೀ ಅರಿವದೇನೆ. ಹಿಂದೂ ಇದ್ದೆ. ಹೆಂಗಿದ್ದೆ? ಅರು ರೂಪದಿಂದ ಇದ್ದೆ. ಈಗೂ ಹೆಂಗದೇನಿ? ಅರು ರೂಪದಿಂದನ ಅದೇನಿ. ಮುಂದೆ ಹೆಂಗಿರ್ತೇನೆ? ಅರು ರೂಪದಿಂದನೇ ಇರ್ತೀನಿ. ಇದರಲ್ಲಿ ಎಳ್ಳಷ್ಟು ಬದಲಾವಣೆ ಅಂತಕ್ಕಂಥದ್ದಿಲ್ಲ. ಇದು ಒಂದ ಸತ್ಯ. ಅದಕ್ಕೆ ಹೇಳ್ತಾರ ಅವರು, ಹುಟ್ಟಿ ಬರೋಕ್ಕಿಂತ ಮೊದಲಿಲ್ಲದ ಕಣ್ಣು, ಹುಟ್ಟಿದಾಗ ಕಂಡಿರ್ತಕ್ಕಂಥ ಕಣ್ಣು, ಸತ್ತಿಂದ ಇಲ್ಲದೆ ಇರ್ತಕ್ಕಂಥ ಕಣ್ಣು ಸುಳ್ಳು. ಸುಳ್ಳು ಕಣ್ಣಿನಿಂದ ಸುಳ್ಳು ಜಗತ್ತನ್ನ ನೀ ಹೆಂಗ್ ನೋಡಕ್ ಸಾಧ್ಯ ಐತಿ? ಎರಡೂ ಸುಳ್ಳು. ಅದು ಸತ್ಯ ಐತಿ ಅಂತ ನೀನು ನಂಬಾಕ ಹೋಗ್ಬೇಡ ಅಂತ ಹೇಳ್ತಾರ. ಇಲ್ಲಿ ಹೇಳ್ತಾರ ನೋಡ್ರಿ, ಹುಟ್ಟುವುದಕ್ಕಿಂತ ಮೊದಲಿಲ್ಲದ ಕಣ್ಣು, ನಾಳೆ ಸತ್ತ ಬಳಿಕ ಮಣ್ಣಾಗುವ ಕಣ್ಣು. ಅಂದರೆ ಮೊದಲು ಇಲ್ಲ, ಅಂತ್ಯದಲ್ಲಿಯೂ ಇಲ್ಲ, ಮಧ್ಯದಲ್ಲಿ ಹೇಗಿರುತ್ತದೆ? ಇವು ಸುಳ್ಳು. ಸುಳ್ಳು ಕಣ್ಣಿನಿಂದ ಕಂಡ ಜಗತ್ತು ಎಷ್ಟರ ಮಟ್ಟಿಗೆ ಕರೆ ಇರಬೇಕು? ಇದು ಸುಳ್ಳು ಐತಿ ಅಂತ ಅರಿವಿನ ಕಣ್ಣಿನಿಂದ ನೋಡಿ ಮನಸ್ಸಿನಾಗ ಏನ್ ಮಾಡ? ಖಾತ್ರಿ ಮಾಡ್ಕೋ. ಶಿವ ಮೂರನೇ ಕಣ್ಣಿನಿಂದ ಯಾರನ್ನ ಸುಟ್ಟನ್ರಿ? ಕಾಮಣ್ಣನ ಸುಟ್ಟನಂತ. ಕಾಮ ಅಂದ್ರೆ ಇಚ್ಛೆ. ಇಚ್ಛೆಯನ್ನು ಸುಟ್ಟ. ನಮ್ಮೊಳಗೊಂದು ವಿವೇಕ ಅಂತಕ್ಕಂಥದ್ದು ಐತಿ ನೋಡ್ರಿ, ತಿಳುವಳಿಕೆ ಅಂತಕ್ಕಂಥದ್ದು ಐತಲ್ಲ. ಅದಕ್ಕೆ ಏನಂತಾರಂದ್ರ ಶಿವನ ಮೂರನೇ ಕಣ್ಣು ಅಂತ. ಇವು ಎರಡು ಕಣ್ಣು. ಇವಕ್ಕೆ ಯಾಕೆ ಕಣ್ಣು ಅಂತಾರ? ಜಡ ಕಣ್ಣುಗಳು ಅಂತ. ಮಣ್ಣಿನಿಂದ ತಯಾರಾಗಿರ್ತಕ್ಕಂಥ ಕಣ್ಣುಗಳು. ಇನ್ನೊಂದು ಕಣ್ಣು ಐತಿ ನಮ್ಮೊಳಗ, ಅದಕ್ಕೆ ಯಾಕೆ ಕಣ್ಣು ಅಂತಾರಂದ್ರ ಅರಿವಿನ ಕಣ್ಣು ರೀ. ಅದ ಮೂರನೇ ಕಣ್ಣು. ಶಿವನ ಮೂರನೇ ಕಣ್ಣು ಅಂತಾರಲ್ರಿ. ನಮ್ಮೊಳಗಿರ್ತಕ್ಕಂಥ ಆ ಅರಿವಿನ ಕಣ್ಣಿನಿಂದ ನಾವು ನೋಡಾಕ್ ಹತ್ವಿ ಅಂತಂದ್ರ ಯಾವುದು ಸುಳ್ಳು ಐತಿ ಅಂತ ಅನುಭವ ಪಡ್ತೈತಿ.
ಯಾವುದು ಸತ್ಯ ಐತಿ ಅದು ಸತ್ಯ ಐತಿ ಅನ್ನೋ ಅನುಭವಕ್ಕೆ ಬರ್ತದೆ. ಈ ಸುಳ್ಳ ಕಣ್ಣಿನಿಂದ ಸುಳ್ಳು ಜಗತ್ತು ನೋಡಿ ಸುಳ್ಳ ನಂಬ್ಕೊಂಡು ಕೂತು ಬಿಟ್ಟೇವ್ ನಾವು. ಅದಕ್ಕೆ ಹೇಳ್ತಾರ ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು. ನೋಡಿ ನಾನು ಸುಳ್ಳು ನೀನು ಸುಳ್ಳು, ಅದೇನೋ ಹಾಡ್ತಾರ ನೋಡಿ, ರಾಮ ಹುಟ್ಟಿದ್ ಸುಳ್ಳು, ಸೀತಾನ್ ರಾವಣ ಎತ್ಕೊಂಡು ಹೋಗಿದ್ ಸುಳ್ಳು ಅಂತ ಹಾಡ್ತಾರ ನೋಡ್ರಿ. ಅಂದ್ರ ಅದ ಆಗಿರ್ಬಹುದು, ಘಟನೆ ಆಗೈತ್ರಿ ಕರೆ. ಆದ್ರೆ ಈಗ ನಮ್ದು ಜೀವನದೊಳಗೆ ಅನೇಕ ಘಟನೆಗಳಾಗ್ತಾವಲ್ಲ, ಘಟನೆಗಳಾಗಿದ್ ಸುಳ್ಳನ. ಶಂಕರಣ್ಣರ ಹುಟ್ಟಿದ್ ಸುಳ್ಳು, ಬೆಳೆದಿದ್ ಸುಳ್ಳು, ಮದುವೆ ಆಗಿದ್ ಸುಳ್ಳು, ಮಕ್ಕಳನ್ನ ಹಡ್ದಿದ್ ಸುಳ್ಳು, ಮೊಮ್ಮಕ್ಕಳು ಬಂದು ಕಡಿಮೆ ಕುಂತಿದ್ ಸುಳ್ಳು, ಸುಳ್ಳನ್ರಿ. ಬಸಣ್ಣರ ಮನಿ ಕಟ್ಟಿದ್ ಸುಳ್ಳನ್ ಮತ್ತ ಹೂಗುಟಿಗೆ ಇರ್ಲಿಲ್ಲ ಅಂದ್ರ ಅದು ಹೆಂಗಾಕತಿ ಐತಿ, ಕಣ್ಣಿಗೆ ಕಾಣ್ತತಿ, ಆದ್ರೆ ಶಾಶ್ವತವಾಗಿ ಇರುವುದಿಲ್ಲ. ಹಂಗ ರಾಮಾಯಣ ಆಗಿದ್ದು ಸುಳ್ಳ ಮಾಯ ಆಗಿ ಹೋಗ್ತತಿ. ಯಾವುದು ಕಂಡು ಒಂದಿಷ್ಟು ದಿವ್ಸ ಇದ್ದಂಗಾಗಿ ಒಂದಿನ ಇಲ್ದಂಗ ಆಗ್ತತಿ, ಅದಷ್ಟು ಏನಂದ್ರ ಸುಳ್ಳು ಅಂತ. ಆದ್ರ ಅರಿವು ಏನೈತಲ್ಲ, ಆ ಚೈತನ್ಯ ಏನೈತಲ್ಲ, ಇಂದು ಇತ್ತು, ಈಗೂ ಐತಿ, ಮುಂದೂ ಇರ್ತದೆ. ಈ ಜಗತ್ತಿನೊಳಗೆ ಎಲ್ಲಾ ಮರಿತೇವ್ರಿ ನಾವು, ಆದ್ರೆ ನಮ್ಮನ್ನು ನಾವು ಮರೆಯೋದಿಲ್ಲ. ನೋಡ್ರಿ, ನೀವು ಬೇಕಾದ್ರೆ ನೀವು ಮಾಡ್ಕೊಂಡು ಹೆಂಡತಿನೂ ಮರಿಬಹುದು, ಮಾಡ್ಕೊಂಡು ಗಂಡನ ಮರಿಬಹುದ್ರಿ, ಹಡದ ಮಕ್ಕಳನ್ನ ಮರಿಬಹುದು, ಗಳಿಸಿಟ್ಟಿರ್ತಕ್ಕಂಥ ಆಸ್ತಿ ಮರಿಬಹುದು. ಗಾಢವಾದ ನಿದ್ರಿ ಒಳಗ ಏನ್ ಮಾಡ್ತೇವೆ, ಎಲ್ಲಾರನು ಮರಿತೇವೆ. ನಮ್ಮ ಶರೀರ ಸತ್ಯ ಮರಿತೇವೆ. ಶರೀರ ಮರತ್ರ ನಿದ್ದೆ ಹತ್ತತ್ವ, ಶರೀರ ನೆನಪಿಟ್ಕೊಂಡ್ರೆ ನಿದ್ದೆ ಹತ್ತತ್ರಿ. ನಮ್ಮ ಶರೀರ ಮೊದಲು ಮಾಡ್ಕೊಂಡು ಎಲ್ಲ ಶರೀರಗಳನ್ನ, ಇಡೀ ಜಗತ್ತನ್ನ ಮರಿತೀವಿ. ಗಾಢವಾದ ನಿದ್ರಿ ಒಳಗೆ ಎಲ್ಲಾ ಮರೆತಿದ್ನಿ, ನಾ ಏನೂ ತಿಳಿತಿದ್ದಿಲ್ಲ, ಅಲ್ಲಿ ಯಾರೂ ಇದ್ದಿದ್ದಿಲ್ಲ, ನಾ ಯಾರ ನೆನಪಿನ್ಯಾಗೂ ಇದ್ದಿದ್ದಿಲ್ಲ ಅಂತ ಎದ್ದಿಂದ ಹೇಳ್ತಿ. ಎದ್ದಿಂದ ನಾವು ಹೇಳ್ತೀವಿ ಅಂದ್ರೆ ಅಲ್ಲಿ ಯಾರಿದ್ರಂಗಾರ ಹೇಳವ್ರು? ನಾ ಇದ್ನಿಲ್ಲ, ಹೆಂಗಿದ್ನಿ? ಅದು ಏನೂ ಇದ್ದಿದ್ದಿಲ್ಲ ಅನ್ನೋದನ್ನ ತಿಳ್ಕೊಂತರು ರೂಪದಿಂದ ಇದ್ನಿಲ್ಲ. ನಿದ್ದೆ ಎದಕ್ ಹತ್ತಿತ್ತು ಹಂಗಾರ? ಯಾರಿಗ್ ನಿದ್ದೆ ಹತ್ತಿತ್ತು? ನಮಗ ನಿದ್ದೆ ಹತ್ತಿತ್ರಿ, ಹೌದಿಲ್ಲ? ನಮಗೆಲ್ಲಿ ನಿದ್ದೆ ಹತ್ತೈತಿ? ನಿದ್ದೆ ಹೆಚ್ಚಿರೋದು ಬುದ್ಧಿಗ್ರಿ. ಬುದ್ಧಿ ದಣದತಿ, ಅದಕ್ಕೆ ವಿಶ್ರಾಂತಿಗೆ ಹೋಗೈತಿ. ಅರಿವು ದಣದೇ ಇಲ್ಲ. ನೋಡ್ರಿ ಬೇಕಾದ್ರೆ ಈಗೂ ಅರಿವು ಜಾಗ್ರಣ ಎತ್ತರನ ಐತದು. ಈಗ ಎಚ್ಚರಿಕೆ ವ್ಯವಹಾರ ನೀವು ಅರಿತೀರಿಲ್ಲ, ನಿದ್ರಿನೂ ಅರಿತೇವಿಲ್ಲ. ಕನಸು ಹಿಂಗಿಂಗ ಬಿತ್ತು, ಕನಸಿನಾಗ ಇದೆಲ್ಲ ತೋರ್ತಿ ಅಂತ ತರ್ಕೋತಾ ಇದೇವ್ ನಾವು. ಕನಸಿನ್ಯಾಗ ನಾವ್ ಎಲ್ಲೋ ಹೋದಂಗಾಗಿರ್ತತ್ರಿ, ಪ್ರವಾಸಕ್ಕೆ ಹೋದಂಗಾಗಿರ್ತತಿ. ದೊಡ್ಡದು ಏನಂತೀರಿ ನೀವು, ಘಾಟ್ ಅಂತಾರಲ್ಲ, ಅವು ಏನಂತಾರ್ರಿ? ಅರಣ್ಯದು ಘಾಟ್ ಇರ್ತಾವಲ್ರಿ, ಇಳುಕಿ ಏರ್ಕಿ ಇಳಿಕಿ ಏರ್ಕಿ ಇರ್ತಾವಲ್ರಿ. ನಮ್ ಬಸ್ ಅದ್ರಾಗ ಹೋಗಿರ್ತತ್ರಿ. ಹೋಗೋತ್ನ್ಯಾಗ ಘಾಟ್ನ್ಯಾಗ ಮಗ್ಲು ಹೊಳ್ಳೆದಾಗ ಆಗ್ಬಿಡ್ತತಿ. ಎಲ್ಲೇ ಕನಸ್ನ್ಯಾಗ್ರಿ. ಮತ್ತ ಬಿದ್ದು ಬಿಡ್ತೇವ್ರಿ. ದೊಡ್ಡ ಇದಿರ್ತತಿ, ತೆಗ್ಗಿರ್ತತಿ. ಅಯ್ಯೋ ಹೋದ್ನು ನಾನು ಅಂತ, ಸತ್ಯೋ ನಾನು, ಸತ್ಯೋ ನಾನು. ಎಷ್ಟೋ ಮಂದಿ ಸತ್ತಂಗಾಗಿರ್ತತಿ, ಅಳಾಕ್ ಹತ್ತು ಬಿಟ್ಟಿರ್ತಾರ. ಒಂದಿಷ್ಟು ಮಂದಿ ಉಳಿದಿರ್ತಾರ್ರಿ, ಅದ್ರಾಗ ನಾವು ಸತ್ತಿರ್ತೇವೆ. ಉಳ್ದವ್ರು ಹೇಳ್ತಿರ್ತಾರ ಗುರು ಹೋದ್ನು ಅಂತ. ಎದ್ದಿಂದ ಹೇಳ್ತೇವಿ, ಇಲ್ರಿ ನಾನು ಅದ್ರಾಗ ಹೋದ್ನ್ಯಾ, ಸತ್ನ್ಯಾ, ಉಳ್ಕಿದವ್ರೆಲ್ಲ ನಾನು ನೋಡಿ ಹೇಳಾಕತ್ತಿದ್ರು ಅಂತ. ಅದ್ನಂಗೆ ಹೇಳಿದ್ನಿ. ಮತ್ತೆ ಅದು ಘಾಟ್ನ್ಯಾಗ ಬಿದ್ದಿದ್ದೆಲ್ಲ ಸತ್ತಿದ್ವಿಲ್ಲ ನಾವು. ಹೆಂಗ್ ಹೇಳ್ತೇವಿ? ಅಲ್ಲಿ ಸತ್ತಿರುದಿಲ್ರಿ ನಾವ. ಆ ಸುಳ್ಳ ಬಸ್ನ್ಯಾಗ ಸುಳ್ಳು ಕುಂತಿರ್ತೀನಲ್ಲ ನಾನು, ಸುಳ್ಳ ಸೂಕ್ಷ್ಮ ಶರೀರ ನಿರ್ಮಾಣ ಮಾಡಿದ್ನಲ್ಲ, ಅದು ಬಿದ್ದಿರ್ತತಿ. ಆ ಬಸ್, ಆ ಘಾಟು ಎಲ್ಲ ನೋಡ್ಕೊಂತ ನಾ ಸಾಕ್ಷಿನೇ ಇರ್ತೀನಿ. ನಾ ಅವಿನಾಶಿ ಇದೇನ್ರಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಯ. ಇದು ಎಲ್ಲಾ ವಿಚಾರ ಮಾಡ್ರಿ ತಿಳಿತೈತಿ, ವಿಚಾರ ಮಾಡ್ಲಿಲ್ಲ ಅಂದ್ರೆ ತಿಳಿತೈತ್ರಿ? ವಿಚಾರ ಮಾಡ್ರೆ ತಿಳಿತೈತಿ. ಈ ದೇಹ ನಾನಲ್ಲ ಅನ್ನೋದು ತಿಳಿತೈತಿ. ಈ ದೇಹದಲ್ಲಿರ್ತಕ್ಕಂಥ ಕಣ್ಣುಗಳು ಸ್ಥಿರ ಅಲ್ಲ ಅನ್ನೋದು ತಿಳಿತೈತಿ. ದೇಹ ಸುಳ್ಳು, ದೇಹದಲ್ಲಿರ್ತಕ್ಕಂಥ ಕಣ್ಣುಗಳು ಸುಳ್ಳು, ಸುಳ್ಳು ಕಣ್ಣಿನಿಂದ ನೋಡ್ತಕ್ಕಂಥ ಜಗತ್ತು ಸುಳ್ಳು. ಇದೆಲ್ಲ ಏನೈತಿ ಅಂದ್ರ ಸುಳ್ಳಿನ ಆಟ ಐತಿ. ಅದಕ್ಕೆ ಇದರ ಸುಳ್ಳಿನ ಭಾವಕ್ಕೆ ನಾನು ಏನಾಗಬಾರ್ದು, ಅದಕ್ಕೆ ಮಾಯಾಕ ಬಲಿ ಆಗಬಾರ್ದು, ಸುಳ್ಳಿನ ಬೆನ್ನ ನಾ ಹತ್ತಬಾರ್ದು. ಸತ್ಯದ ಸಾಕ್ಷಾತ್ಕಾರವನ್ನು ನಾನು ಮಾಡ್ಕೋಬೇಕು ಅನ್ನೋ ತಿಳುವಳಿಕೆ ಬೆಳೆಸ್ಕೊಂತ ಹೋಗ್ಬೇಕ್ರಿ. ಅದನ್ನೇ ಹೇಳ್ತಾರೆ ಶಿವಾನಂದರು. ಸುಳ್ಳು ನೆಚ್ಚಾಕತ್ತೀರಿ ನೀವು, ಸುಳ್ಳು ನೆಚ್ಚಿ ನಿಮಗೇನು ಪ್ರಾಪ್ತಿ ಆಗತತಿ? ನೆಚ್ಚಿದ್ದಕ್ಕ ದುಃಖ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ. ಇನ್ನು ಸುಳ್ಳು ನೆಚ್ಚುದು ಬಿಡ್ರಿ, ಏನ್ ನೆಚ್ಚ್ರಿ? ಸತ್ಯವನ್ನ
ಅನ್ನೋದಾ ಮತ್ತು ನೆಚ್ಚುದೇನು ಸುಳ್ಳು. ಅದಕ್ಕೆ ಹೇಳ್ತಾರ ಅವರು, ಮಧ್ಯದಲ್ಲಿ ಹೇಗಿರುತ್ತದೆ? ಹುಟ್ಟುಕಿತ ಮೊದಲಿಲ್ಲದ ಕಣ್ಣು, ಹುಟ್ಟಿಂದಿದ್ದ ಕಣ್ಣು, ಸತ್ತಿಂದಿಲ್ಲದ ಕಣ್ಣು ಇಲ್ಲ. ಮಧ್ಯದಲ್ಲಿ ಹೆಂಗಿರ್ತತಿ? ಇವು ಸುಳ್ಳು. ಸುಳ್ಳು ಕಣ್ಣಿನಿಂದ ಕಂಡ ಜಗತ್ತು ಎಷ್ಟರ ಮಟ್ಟಿಗೆ ಕರೆ ಇರಬೇಕು? ಅರಿವು ಏನೂ ಆಗಿಲ್ಲ. ನೋಡ್ರಿ ಮುಂದೆ ಹೇಳ್ತಾರ ಅವ್ರು, ಕಣ್ಣು ನಡಕಟ್ಟು ಕಣ್ಣು ಮಾತ್ ಮಾಯಾಗಿ ಹೋತು, ಆದ್ರ ಅರಿವಿನ ಕಣ್ಣು ಅರಿವು ಐತಲ್ರಿ, ಅದೇನಾರ ಆಗೈತನ? ಏನೂ ಆಗಿಲ್ಲ. ಅರಿವು ಏನೂ ಆಗಿಲ್ಲ, ನೀನೇ ನೀನಿರುವಿ. ನೀನು ತಿಳಿದದ್ದು ಇಲ್ಲ, ತಿಳಿಸಿದ್ದು ಇಲ್ಲ. ಇನ್ನೊಂದು ಭಾವಭೇದ ಇಲ್ಲವೇ ಇಲ್ಲ. ನಿನಗನ್ಯವಾಗಿ ಏನು ಇಲ್ಲ ಇಲ್ಲ. ನಿನಗನ್ಯವಾಗಿ ಕಾಣಕತ್ತತಿ ಅಂದ್ರೆ ಅದು ಭ್ರಾಂತಿಲಿಂದ ಕಾಣಕತ್ತತಿ. ಆ ಭ್ರಾಂತಿ ತೆಗೆದು ಒಗದ್ರ ನಿನಗನ್ಯವಾಗಿ ಏನು ಇಲ್ಲ ಇಲ್ಲ. ಅರಿವೇ, ಬರೀ ಅರಿವೇ, ಜಗದಿರವನು ನಿಂತರಿವೆ. ಮರೆವನರಿವೆ, ಅರಿವನರಿವೆ, ಅರಿವುಗಳೆರಡನರಿವುತ ಸಾಕ್ಷಿಕತಾನಾಗಿ. ಅರಿವಿಗೆ ಅನ್ಯವಾಗಿ ಏನಾರೇ ಇದ್ರೆ ಅರಿಯಾಕೆ ಬರ್ತದ್ರಿ? ಅರಿವಿಗೆ ಅನ್ಯವಾಗಿ ಏನು ಇಲ್ಲ ಇಲ್ಲ ಅಂದ್ಮ್ಯಾಗ ಅದು ಏನು ಅರಿತೈತಿ? ಅರಿಸಿಕೊಳ್ಳು ವಸ್ತು ಬೇಕಿಲ್ರಿ ಅರಿಯಾಕ. ಅರಿಸಿಕೊಳ್ಳು ವಸ್ತುನ ಇಲ್ಲ, ಎಲ್ಲ ಅರುಮಯನ ಐತೆ ಅಂದ್ಮ್ಯಾಗ, ಎಲ್ಲಾ ಕಡೆ ಅರುಣ ತುಂಬ್ಕೊಂಡೈತೆ ಅಂದ್ಮ್ಯಾಗ ಏನ್ ಅರಿಯುದ್ರಿ? ತಾನಾಗಿಂದ ಏನ್ ಅರಿಯುದು? ಅದಕ್ಕೆ ನಿದ್ರಿ ಒಳಗೆ ಏನ್ ಅರಿಯುದಿಲ್ಲ ನಾವು. ನಿದ್ರಿ ಒಳಗ ಅರ್ಕೊಂತಿರ್ತೇವ್ರಿ. ಅರಿಯಾಕತ್ತಿದ್ ನಾ ಏನು ಇದ್ದಿದ್ದಿಲ್ಲ ಅನ್ನೋ ತಿಳ್ಕೊಂತಿದ್ನಿ ಅಂದ್ರೆ ಏನ್ ತಿಳಿತಿದ್ನಿ? ಏನೂ ತಿಳಿಲಿಲ್ಲ ಅನ್ನೋ ಅಜ್ಞಾನ ತಿಳ್ಕೊಂತಿದ್ವಿ. ಗಾಢವಾದ ನಿದ್ರಿ ಒಳಗ ಏನಿಲ್ಲ, ಅಜ್ಞಾನ ಐತ್ರಿ. ಗಾಢವಾದ ನಿದ್ರಿ ಒಳಗ ಆ ಅಜ್ಞಾನವನ್ನು ತಿಳಿದು ಹೇಳ್ತೇವಿಲ್ಲ. ಜಗತ್ತಿನ ವಸ್ತುಗಳಿದ್ದಿದ್ದಿಲ್ಲ ಕರೆ, ಆದ್ರ ಅಜ್ಞಾನ ಇತ್ತಲ್ಲಿ, ತಪ್ಪು ತಿಳುವಳಿಕೆ. ಅಜ್ಞಾನ ಅಂದ್ರೆ ಏನು? ಏನು ಇದ್ದಿದ್ದಿಲ್ಲ. ತಿಳಿಲಿಲ್ಲ ಅನ್ನೋ ಅಜ್ಞಾನವನ್ನು ತಿಳಿತೇನೆ. ತಿಳಿತನ್ನು ಸುಜ್ಞಾನ ತಿಳಿತೇನೆ. ಏನೂ ತಿಳಿಲಿಲ್ಲ ಅನ್ನೋ ಅಜ್ಞಾನ ತಿಳಿತೇನೆ. ಒಬ್ಬಾಕಿ ಅಮ್ಮ ಬರ್ತಿದ್ಲಂತ ಪ್ರವಚನಕ್ಕೆ. ಅಪ್ಪ ಎಷ್ಟು ಹೇಳ್ತೀನಿ, ನನಗೇನು ತಿಳಿಯವಲ್ಲ ಅಂತಿದ್ಲಂತ. ಅಂದ ಕೂಡಲೇ ಅವರ ಗುರುಗಳು ಹೇಳಿದ್ರಂತ, ಅಲ್ವೇ ಏನೂ ತಿಳಿಲಿಲ್ಲ ಅಂತ ಹೇಳ್ತೀಯಲ್ಲ, ಹೆಂಗ್ ಹೇಳಿದಿ? ಏನೂ ತಿಳಿಲಿಲ್ಲ ಅನ್ನೋದನ್ನು ತಿಳಿದು ಹೇಳಿದ್ಯೋ, ತಿಳಿಲಾರ್ದ ಹೇಳಿದೋ? ಏನೂ ತಿಳಿಲಿಲ್ಲ ಅನ್ನೋದನ್ನ ಹೆಂಗ್ ಹೇಳಿದ್ವಿ? ತಿಳಿದ ಹೇಳಿದ್ವಿ. ಅದ ನೋಡೇನು ಅಂತ ಹೇಳಿದ್ರಂತ ಅಜ್ಜವ್ರು. ಹೌದ್ರಿ, ಏನೂ ತಿಳಿಲಿಲ್ಲ ಅನ್ನೋ ತಿಳುವಳಿಕೆನ ನಾನು ಇಷ್ಟು ತಿಳ್ಕೊಂಬಿಡವ. ಆ ತಿಳ್ಕೊಂಡ ಆ ಭಾವದೊಳಗೆ ಉಳ್ಕೊಂಡ್ಬಿಡು, ನೀನೇನಾಗ್ತಿ? ಪರಮ ಸುಖಿ ಆಗ್ತೀಯ. ಇಷ್ಟು ಕೇಳ್ತೀವಿ, ತಿಳಿತ ನಮ್ಗೆ ಎಲ್ಲ ತಿಳಿಯವ್ರು ನಾವು ಅಂತ ಹಿಂಗ ಅಂತೀವಿ. ಮತ್ತೆ ಹೆಂಗಿತ್ತ ನಾಯಿ ಬಾಲ ಆ ಗೊಳವಿ ಹಾಕಿದಾಗ ಹೆಂಗ್ ಇರ್ತತ್ ನೋಡ್ರಿ, ಅದು ನೆಟ್ಟಗಾಗಿರ್ತೈತೆ. ತೆಗೆದು ಕೂಡಲೇ ಅದು ಒಟ್ಟ ಡಾಂಕ್ ಆಗ್ಲಾರ್ದಂಗೆ ನೋಡ್ಕೋಬೇಕಾದ್ರ ನಾವೇನ್ ಮಾಡ್ಬೇಕು? ದಿನಂಪ್ರತಿದ ಚಿಂತನೆ ಒಳಗ ಇರ್ತೈತಿ. ಅದನ್ನ ಇಲ್ಲಿ ಹೇಳ್ತಾರ ಅವರು, ಅರಿವು ಏನೂ ಆಗಿಲ್ಲ, ನೀನೇ ನೀನಿರುವಿ. ನೀನು ತಿಳಿದದ್ದು ಇಲ್ಲ, ನೀ ತಿಳಿದದ್ದಿಲ್ಲ. ನೀ ಏನ್ ತಿಳಿತಿ ಹೇಳಂಗ? ನಿನಗನ್ಯವಾಗಿ ಏನೂ ಇಲ್ಲ ಅಂದ್ರೆ ನೀ ಏನ್ ತಿಳಿತಿ? ಏನೂ ಇಲ್ಲ. ತಿಳಿಸಿದ್ದು ಇಲ್ಲ. ತಿಳಿಸೋದು ಯಾವ್ದ್ರಿ? ನಿನಗನ್ಯವಾಗಿ ಏನೇನು ತಿಳಿಸೋದೊಂದು ಅರಿವು ಬೇಕಂತಾರ. ಏನ್ ತಿಳಿಸಿಕೊಳ್ಳೋದು ಇಲ್ಲ ಅಂದ್ಮ್ಯಾಗ ಏನ್ ತಿಳಿತದ? ತಿಳಿಯಾಕ ಬರುದಿಲ್ಲ. ಏನೊಂದು ಭಾವಭೇದ ಇಲ್ಲವೇ ಇಲ್ಲ. ನೋಡ್ರಿ, ಸಮಾನ ಸತ್ಯವುಳ್ಳದ್ದು ಮತ್ತೊಂದಿಲ್ಲ, ಎರಡೂ ಪೂರ್ಣ ಇರುವುದಿಲ್ಲ. ನೋಡ್ರಿ, ಎರಡೂ ಪೂರ್ಣ ಇರಕ್ ಸಾಧ್ಯನೇ ಇಲ್ಲ. ಆದ್ದರಿಂದ ತಾನೊಂದೇ ಸುಖವಾಗಿದೆ. ದುಃಖವೆಂಬ ಮಾತನ್ನೇ ತರಬೇಡ. ದುಃಖ ಅನ್ನೋ ಮಾತ ತರಕ್ ಹೋಗ್ಬೇಡ. ನಿನಗನ್ಯವಾಗಿ ಏನಾರು ಇದ್ರೆ ನಿನಗೆ ದುಃಖ ಬರ್ತೈತಿ. ನೀ ಆನಂದಮಯನ ಅದಿ. ನಿನಗನ್ಯವಾಗಿ ಏನೂ ಇಲ್ಲ ಅಂದ್ಮೇಲೆ ನೀನು ದುಃಖರೇ ಎಲ್ಲೈತಿ ಅಂತ. ಆದ್ದರಿಂದ ತಾನೊಂದೇ ಸುಖವಾಗಿದೆ. ದುಃಖವೆಂಬ ಮಾತನ್ನೇ ತರಬೇಡ. ಆದದ್ದೆಲ್ಲ ಬರುವುದೆಲ್ಲ ಸುಖವೆಂದೇ ಭಾವಿಸು. ಆದದ್ದು ಬರುವುದು ಎಲ್ಲ ಸುಖ ಅಂತನ ಭಾವಿಸು. ಇಡೀ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡವು ಹಾಳಾಗಿ ಹೋದರು ಸುಖವೇ ಎಂದು ನೀನು ನಿತ್ಯ ಅರಿಯಬೇಕು. ಇಡೀ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ ಹಾಳಾಗಿ ಹೋಗ್ಲಿ, ಆರೋಗ್ಯನು ಆಗೋದಿಲ್ಲ. ಅದೇ ನೀನಂತ ತಿಳ್ಕೊಂಬಿಟ್ಟು ನೀನ್ ಯಾಕೆ ತಲೆ ಕೆಡಿಸ್ಕೊಂತಿ? ಏನೂ ಇಲ್ಲ,
ತಾನೇ ತಾನು ಭೇದವನ್ನು ಕಂಡದ್ದೇ ದುಃಖ. ಭೇದದ ವಿಷಯಾದಿಗಳಲ್ಲಿ ಸತ್ಯತ್ವ ಬುದ್ಧಿಯನ್ನು ಇಟ್ಟುಕೊಂಡರೆ ದೊಡ್ಡ ದುಃಖವನ್ನು ಹೊಂದಬೇಕಾಗುವುದು. ಸಿದ್ಧಾರೂಢರ ಮಠದೊಳಗ ಶಿವಾನಂದ್ರ ಕೂತಿದ್ರಂತ. ಸಿದ್ಧಾರೂಢರು ಹೇಳಿದ್ರಂತ, ಅವ್ರ ವೀರನಗೌಡ ಅಂತದಾರಪ್ಪ, ಅವ್ರನ್ನ ಕರ್ಕೊಂಬಾ ಅಂತ ಹೇಳಿದ್ರಂತ್ರಿ ಸಿದ್ಧಾರೂಢರು. ಅವ ಬಂದು ಅಜ್ಜಾರು ಕರ್ಯಾಕತ್ತಾರ್ರಿ ಅಪ್ಪ ಬರ್ರಿ ಅಂದ್ರಂತ. ಶಿವಾನಂದ ಅಜ್ಜಾರ್ ಗೌರವಕಾರ ಶಿವಾನಂದ ಅಜ್ಜಾರು ಸಮಾಧಿ ಒಳಗಿದ್ರಂತ್ರಿ. ಅವಾಗ ಅವ್ರು ಕರೆದ್ರಂತ. ಏನಂತ? ಅಜ್ಜ ಅವ್ರು ಕರ್ಯಾಕತ್ತಾರ ಬರ್ರಿ ಅಜ್ಜ ಅವ್ರ ಅಂತ ಅಂದ ಕೂಡಲೇ ಅವ್ರಿಗೆ ಭಾನನೇ ಇಲ್ಲ. ಆ ಸ್ವರೂಪದ ಆನಂದದೊಳಗೆ ಶಿವಾನಂದರು ಮೈ ಮರೆತಾರ. ಅವ ಹೋಗಿ ಹೇಳಿದ್ನಂತ, ಅಜ್ಜ ಅವ್ರು ಎಷ್ಟು ಕರೆದಿನ್ರಿ, ಅವ್ರು ಓನು ಅನ್ನುವಲ್ರು ಆನು ಅನ್ನುವಲ್ರು. ಆವಾಗ ಸಿದ್ಧಾರೂಢರು ಅಂದ್ರಂತ, ಅವ ಹೆಂಗ್ ಹೂ ಅಂತಾನ? ಬಾಹ್ಯ ಪ್ರಜ್ಞೆನೇ ಇಲ್ಲ ಅವಾಗ. ಶಿವನ ಆನಂದದೊಳಗ ತಲ್ಲೀನನಾಗ್ಯಾರ ಅವರು. ವೀರನಗೌಡ ಅನ್ಬೇಡ್ರಿ ಅವ್ರಿಗೆ, ಏನನ್ರಿ ಶಿವನ ಆನಂದದೊಳಗಿರ್ತಕ್ಕಂಥ ಅವ್ರಿಗೆ ಶಿವಾನಂದರಂತ ಕರೀರಿ ಅಂತ ಸಿದ್ಧಾರೂಢರು ಶಿವಾನಂದ ಅಂತ ನಾಮಕರಣ ಮಾಡಿದ್ರು. ಯಾರಿಗೆ? ವೀರನಗೌಡರಿಗೆ. ಅಂದ್ರ ಶಿವನ ಆನಂದದೊಳಗ ಮುಳಿಮುಳಿಗೆ ಎದ್ದವರು ಶಿವಾನಂದರು. ಮತ್ತ ನಾನ ಶಿವ ಅಂತ ತಿಳ್ಕೊಂಡವ ಶಿವನ ಆನಂದದೊಳಗ ಮುಳುಗುತ್ತಾನ. ನಾವೇನ್ ತಿಳ್ಕೊಂಡೇವಿ? ಈ ಶವನ ನಾವ್ ಅಂತ ತಿಳ್ಕೊಂಡೇವೆ. ಮತ್ ನಾವ್ ಎದರಾಗ ಮುಳಿಮುಳಿಗೆ ಹೇಳಾಕತ್ತೇವಿ, ಈ ಶರೀರದೊಳಗ ಮುಳಿಮುಳಿಗೆ ಹೇಳಾಕತ್ತೇವಿಲ್ಲ. ಎದ್ದಾಗಿನಿಂದ ಇದು ನಾನಂತ ತಿಳ್ಕೊಂಡು ವ್ಯವಹಾರ ಮಾಡಾಕತ್ತೇವ್ ನಾವು. ನಾಗಲಿಂಗ ಅಜ್ಜ ಕಂಬಾರ ಫಿಲ್ಮಿ ಅಂತಕ್ ಬಂದ ಕೂಡ್ಲೇನ ಆ ಬಾಚಿ ತಗೊಂತಾನ್ರಿ. ಬಾಚಿ ತಗೊಂಡು ಶಿವ ವೀರನಗೌಡರು ಅನೇಕ ಹುಡುಗರೆಲ್ಲ ಆಟ ಆಡ್ತಿರ್ತಾರ. ಆ ಬಾಚಿ ತಗೊಂಡು ಬಂದು ಸುತ್ತಾಕ್ ಬರ್ತಾವ. ಸುತ್ತಾಕ ಬಂದ ಕೂಡಲೇ ಅಷ್ಟು ಹುಡುಗರು ದೇಹಾತ್ಮ ಭಾವ ಇದ್ದುದು ಅಷ್ಟು ಓಡಿ ಬಿಡ್ತಾವ. ಆದ್ರ ಸೊಕ್ಕ ಮನದ ವೀರನಗೌಡನಿಗೆ ಗರ್ಜಿಸಿದಾಗ ಅಂಜದೆ ಅಳುಕದೆ, ಅಂಜಿಕೆನೂ ಬರುದಿಲ್ಲ, ಅಳುಕುನು ಬರುದಿಲ್ಲ. ಇದನ್ನ ಮೊದಲ ಕಡಿ ರಕ್ತ ಮಾಂಸ ಮಲಮೂತ್ರ ತುಂಬಿದ ತನು ಇದು. ಇದು ಎದರಿಂದ ನಿರ್ಮಾಣ ಆಗೈತಿ ಶರೀರ? ರಕ್ತ ಮಾಂಸ ಮಲಮೂತ್ರಗಳಿಂದ ತುಂಬೈತಿ ಇದು. ಇದನ್ನ ಮೊದಲ ಕಡಿ ಇಲ್ಲದ ಶರೀರ ಇಲ್ಲದಂಗ ಆಗ್ತದೆ. ನನಗೇನಕತಿ ಅಂತಾರ ಶಿವಾನಂದರು. ನಮಗೆ ಈ ಭಾವ ಬರ್ತತನ? ಒಂದ ಜನ್ಮದ ಸಾಧನೆ ಇರುದಿಲ್ರಿ ಅವ್ರದ್ದು. ಅನೇಕ ಜನ್ಮಗಳ ಒಳಗ ಅವ್ರು ನಾ ಅದೇನಿ, ನಾ ಸಚ್ಚಿದಾನಂದ ಘನ ವಸ್ತು ಅದೇನಿ, ನಾ ಹುಟ್ಟಾವಲ್ಲ, ನಾ ಸಾಯಾವಲ್ಲ, ನನಗನ್ಯವಾಗಿ ಏನೂ ಇಲ್ಲ, ಎಲ್ಲಾ ಅರುಮಯ ಐತಿ ಅನ್ನುವ ಅಭ್ಯಾಸವನ್ನ ಜನ್ಮಾಂತರ ಮಾಡ್ಕೋತ ಬಂದು ಆ ವೇಳೆಗೆ ಅದೇನಾಗಿರ್ತತಿ? ಸಿದ್ಧಿಯಾಗಿರ್ತತಿ. ಈಗ ನೋಡ್ರಿ, ಜಗತ್ತಿನೊಳಗೆ ಎಷ್ಟೋ ಮಂದಿಗೆ ಇದು ಶಾಸ್ತ್ರದ ಗಂಧ ಗೊತ್ತಿಲ್ಲ. ನಮ್ಗ ಶಾಸ್ತ್ರ ತಿಳಿಯಾಕತ್ತತಿ. ತಿಳಿಯಾಕತ್ತಿಲ್ಲ ನಿಮಗೆ? ನೋಡ್, ಇದ್ರ ಗಂಧ ಗೊತ್ತಿಲ್ಲ ಒಂದಿಷ್ಟು ಮಂದಿಗೆ. ಅವ್ರು ಇನ್ನೂ ಎಷ್ಟು ಹಿಂದದಾರ ನಮ್ಕಿತ್ತ. ನಮಗ ಗಂಧ ಗೊತ್ತೈತಿದ್ರದ, ಶಾಸ್ತ್ರದ ಅರ್ಥ ಗೊತ್ತಾಕತಿ, ಉಳಿವಲ್ದು. ಅಂದ್ರ ಶಿವಾನಂದರ್ಕಿಂತ ನಾವು ಕೆಳಗದೇವಿ, ನಮ್ಕಿಂತ ಕೇಳಲಾರ್ದವ್ರು ಕೆಳಗದಾರ. ಅಂದ್ರೆ ನಾವೊಂದು ಸ್ಟೆಪ್ ಮುಂದೆ ಬಂದೇವಿ ಅಂತ. ಇನ್ನು ಶಿವಾನಂದರ ಸ್ಥಿತಿಗೆ ಹೋಗ್ಬೇಕಾದ್ರ ಹೆಂಗ್ ಕೇಳ್ಬೇಕು? ಪ್ರವಚನ ನಿದ್ದೆ ಮಾಡ್ಕೊಂತಾನ. ಹೆಂಗ್ ಕೇಳ್ಬೇಕ್ರಿ? ಲಕ್ಷ ಕೊಟ್ಟು ಕೇಳ್ಬೇಕು. ಏನ್ ಹೇಳಕತ್ತಾರ ಅವ್ರೀಗ? ಏನ್ ಹೇಳಕತ್ತಾರ? ನಿನ್ನ ಇದರವಾಗಿ ಏನ್ ಕಾಣಕತ್ತಲ್ಲ ಅದೆಲ್ಲ ಏನೈತಿ? ಮಾಯೆ ಐತಿ. ನೀ ತಿಳಿತಕ್ಕಂತ ಒಬ್ಬನ ಕರೆಯದಿ. ನೀ ನಿನಗನ್ಯವಾಗಿ ತಿಳಿಸಿಕೊಳ್ಳೋದು ಇನ್ನೊಂದಿಲ್ಲ. ಅದ ಭ್ರಾಂತಿಯಿಂದ ನಿನಗೆ ಹಂಗೆ ಕಾಣಕತ್ತತಿ. ಆ ಭ್ರಾಂತಿ ತಗಿ. ಕೇವಲ ಏನೈತಿ? ಅರುಮಯನ ಐತಿ. ಈ ಭಾವ ಯಾವನಿಗೆ ನೆಲ್ತತಿ, ಕುಂತಲ್ಲಿ ಸಮಾಧಿ ಹತ್ತತಿ, ನಿಂತಲ್ಲಿ ಸಮಾಧಿ ಹತ್ತತಿ, ಎಲ್ಲಿ ಅಡ್ಡಾಡಿದ್ರು ಅವ ಸಮಾಧಿಯಾಗ ಇರ್ತಾನೆ. ಅದಕ್ಕೆ ಶಿವಾನಂದ್ರ 6 ತಿಂಗಳು ಅವಸ್ಥಾನ ಹೊಳ್ತಿದ್ದಿಲ್ಲಂತ್ರಿ. ಅರುಭಾವದೊಳಗ ಉಳಿದು ಬಿಡ್ತಿದ್ರಂತ್ರಿ ಅವ್ರು. ಯಾರೋ ಊಟ ಮಾಡಿಸ್ತಿದ್ರಂತ, ಯಾರೋ ಹಾಸಿಗೆ ಹಾಕ್ತಿರ, ಮಲಗಿಸಿರ, ಮನ್ಕೋತಿದ್ರಂತ. ಊಟ ಮಾಡ್ತಿದ್ರು, ಎಲ್ಲಾರು ಉಗುಳ್ತಿದ್ರು. ಅದು ಹೆಂಗಿರ್ಬೇಕು ನೋಡ್ರಿ ಸ್ಥಿತಿ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಭ್ಯಾಸ ಮಾಡಿದಾಗ ಏನಕತ್ರಿ? ಸಿದ್ಧಿ ಆಗ್ತದೆ. ದಿನಂಪ್ರತಿ ಸಾಧನ ಮಾಡಿ 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 ನೋಡ್ರಿ, ಯಾವುದನ್ನ ನಾವು ಹೆಚ್ಚು ಅಭ್ಯಾಸ ಮಾಡ್ತೀವಿ ಅದ್ರೊಳಗೆ ನಮ್ಮ ಮನಸ್ಸು ಪರಿಣಿತ ಹಾಕೋತ ಹೋಗ್ತತ್ರಿ. ಏನು ಧ್ಯಾನ ಮಾಡ್ತಿ ಅದರ ಅಂಗಕ್ಕಿ, ಏನು ನೆನಪು ಮಾಡ್ತಿ ಅದರ ಸಂಸ್ಕಾರ ಆಗ್ತದ.
ಆತ್ಮಾನಂದ ಅಜ್ಜ ಅವ್ರು ಹೇಳ್ತಾರ, ನೀನು ಹೆಂಡತಿಯ ಧ್ಯಾನದೊಳಗಿರುವೆ. ಏನಾಗಿ? ಹೆಂಡತಿಯೇ ಆಗಿರುವೆ. ಆಕೆಯು ಗಂಡನ ಧ್ಯಾನದೊಳಗಿರುವಳು, ಗಂಡನೇ ಆಗಿರುವಳು. ಇವು ಗಂಡದನ ಕರೆ ಹೆಂಡತಿ ಧ್ಯಾನ ಮಾಡಿ ಹೆಂಡತಿಯಾಗ್ಯಾನ. ಆಕೆ ಹೆಂಡತಿದಾಳ ಕರೆ ಗಂಡನ ಧ್ಯಾನ ಮಾಡಿ ಗಂಡ ಅದ್ಲಾ ಬದ್ಲಿ ಆಗ್ಯಾರಂತ. ಅದಕ್ಕಂತಾರ ಅವರು, ನೀನು ಅರು ಎಂದ ಭಾವ ಮಾಡ, ಅರುವೇ ನೀನಾಗಿರುವಿ. ಬ್ರಹ್ಮವಿದ್ ಬ್ರಹ್ಮಯೇವ ಭವತಿ. ಬ್ರಹ್ಮವನ್ನು ನೆನೆದರೆ ಬ್ರಹ್ಮವೇ ಆಗಿ ಉಳಿಯುವುದು. ಇದರ ದಿನಂಪ್ರತಿ ಸ್ಮರಣೆ ಮಾಡ್ಕೊಂತಿರು. ಇಷ್ಟು ನಾವೆಲ್ಲ ದಿನ ಪ್ರವಚನ ಕೇಳ್ತೇವಲ್ರಿ, ದಿನಕ್ಕೆ ಎಷ್ಟು ಸಲ್ತೇನರಿ ನಾ ಆತ್ಮಾದಿನ ನೆನಪು ಮಾಡ್ಕೊಂಡೇವಿ. ನೀವ ನೋಡ್ಕೋರಿ, ನಿಮ್ಗೆ ಚರ್ಮಕ್ಕೆ ಹಚ್ಕೊಂಡು ಅಂತಿರ್ತದ ಅದ ಹೇಳಿರ್ನ, ಅದಕ್ಕ ಗುತ್ತಿಗೆ ಕೊಟ್ಟಿರ್ನ ಅನ್ಕೊಂತೀರ ಅಂತ ಹೇಳಿ. ಹೌದು, ಬಟನ್ ಹಾಕಿದ್ರಂದ್ರ ಈ ಹಿಟ್ಟಿನ ಗಿರಿ ಚಾಲು ಆಗತ್ತಲ್ಲ, ಹಂಗಾಕ. ಓಂ ನಮಃ ಶಿವಾಯ. ಎಷ್ಟ್ ಸಲ್ತಿ ನೆನಪಾಕತಿ ನಿಮ್ಗ ವಿಚಾರ ಮಾಡ್ಕೊಂಡು ನೋಡ್ರಿ. ಇಷ್ಟು ದಿನ ನಾವ್ ಏನ್ ಕೇಳ್ತೇವಿ ಶಾಸ್ತ್ರದೊಳಗ, ನಾ ದೇಹ ಅಲ್ಲ, ದೇಹವನ್ನು ತಿಳಿತಕ್ಕಂತ ಅರಿವು ನಾನದೇನೆ ಅಂತ ಕೇಳ್ತೇವಿ. ಎಷ್ಟ್ ಸಲ್ತಿ ನೆನಪಾಕತಿ? ರೂಭಾವ ಮಾಡ್ಕೊಳ್ಳೋ ದೂರ ಹೋಲಿ, ನೆನಪರಿ ಎಷ್ಟ್ ಸಲ್ತಿ ಆಕತಿ? ದೇಹ ನಾನಲ್ಲ, ದೇವ ನಾನು ಅನ್ನೋದು. ಮುಂಜಾನೆ ನೀರ್ ಹೊಡ್ಯಾಕತ್ತಿದ್ದೇನ್ರಿ, ನಾನು ವಿಚಾರ ಮಾಡಾತಿದ್ದೆ. ಇಷ್ಟೆಲ್ಲ ಮೇಲೆ ಏನ್ ಬೇಕಾದ್ ಮಾಡಿದ್ರು ಇದೆಲ್ಲ ಏನೈತಿ? ಕಲ್ಪನಾಮಯನ ಐತಿ. ಹೆಚ್ಚಾದ್ರೂ ಕಲ್ಪನಾಮಯ, ಕಡಿಮೆ ಆದ್ರೂ ಕಲ್ಪನಾಮಯ, ಬಂದ್ರೂ ಕಲ್ಪನಾಮಯ, ಹೋದ್ರೂ ಕಲ್ಪನಾಮಯ. ಕಲ್ಪನಾ ಮಾತ್ರಮಿದಮ್ಮ ಕಿಳಂ ಸರ್ವಂ, ಮನೋ ಮಾತ್ರಮಿದಮ್ಮ ಕಿಳಂ ಸರ್ವಂ. ಸಿದ್ದೇಶ್ವರ ಇವರು ಸಿದ್ಧಾರ್ ನೋಡ್ರಿ ಹೊಂಟಿದ್ರಂತ. ಇದ್ರ ಲಗ್ನದ್ದು ಇವು ಅಂತಾರಲ್ರಿ, ಏನು ನೀವು ಈ ಕುಬಸದ ಕಾರ್ಯಕ್ರಮ, ಲಗ್ನದ ಕಾರ್ಯಕ್ರಮದೊಳಗೆ ಗ್ಯಾಸ್ ಹಿಡ್ಕೊಂಡು ಹೊಂಟಿದ್ರು. ನೀವು ಹೊಂಟಿದ್ನಂತ. ಎಷ್ಟು ಕಡದು 2 ತುಂಡು ಆಗೋಂಗದಿ, ಇದನ್ನ ಗ್ಯಾಸ್ ಹೊತ್ಕೊಂಡ್ರೆ ನಡಿ, ಏನ್ ಮಾಡ್ತೀನಿ ಹಂಗ ಹೊಂಟ್ರಿ, ಅದಕ್ಕೆ ಬಂತಂತ ಹೊರಿಸ್ಬಿಟ್ರಂತ. ಗ್ಯಾಸ್ ಯಾಟ ಸುಡ್ತದ್ರಿ, ಅದು ಗ್ಯಾಸ್ ಗ್ಯಾಸಿನ ಕಾವ್ರಿ ಹೊತ್ಕೊಂಡ್ರಂತ ಸಿದ್ಧಾರವ್ರಿ. ಆವಾಗ ನನಗಿದನ್ ಗ್ಯಾಸ್ ಹೊರಿಸಿದ್ರು, ಅಯ್ಯೋ ಅಂದಿಲ್ಲ ಅವ್ರ. ಅವಾಗ ವಿಚಾರ ಮಾಡಿದ್ರಂತ, ಈ ಗ್ಯಾಸ್ ಹೊತ್ಕೊಂಡಿನೆಲ್ಲ ಈ ಗ್ಯಾಸಿನ ಬೆಳಕಿನಾಗ ಇವರೆಲ್ಲ ಹೊಂಟಾರ. ಅಂದ್ರ ಸ್ವರೂಪದ ನಾನು ಸ್ವರೂಪದೇನಲ್ಲ, ನನ್ನ ಆತ್ಮ ಸ್ವರೂಪದೇನ, ನನ್ನ ಆಧಾರದ ಮೇಲೆ ಇದೆಲ್ಲ ಜಗತ್ತಿಷ್ಟು ಬೆಳಗಾಕತ್ತಲ್ಲ. ಅಂದ್ರ ನಾನ ಕರೆ. ಇದೆಲ್ಲ ಏನೈತಿ? ಮೆರೆದಿರ್ತಕ್ಕಂಥ ಈ ಸನ್ನಿವೇಶ ಎಲ್ಲ ಏನೈತಲ್ಲ ಕಲ್ಪನಾಮಯ ಐತಿ ಅಂತ ನೋಡ್ರಿ. ಗ್ಯಾಸ್ ಹೊತ್ಕೊಂಡಾಗೂ ಸಹಿತ ನಾ ಆನಂದ ಸ್ವರೂಪದೇನೆನ್ನು ಭಾವವನ್ನ ಸಿದ್ಧಾರೂಢರು ತಾಳ್ತಿದ್ರು. ಶಿವಾನಂದರು ಹೊಲಕ್ಕೆ ಹೋದ್ರಿಲ್ಲ ಮೇವು ಮಾಡ್ತಿದ್ರಂತ. ಆ ಮೇವಿನ ಹೊರಿ ಹೊತ್ಕೊಳ್ಳೋರಂತ. ಹೊತ್ಕೊಂಡು ಕೂಡ್ಲೆ ಹೊತ್ತದ್ ಯಾವುದು? ಶರೀರ. ತಲೆ ಮ್ಯಾಗ ಹೊರಿ ಐತಿ, ಇದನ್ನು ಹೊತ್ತವನಾರು. ಹಂಗಾರಿ ಇದು ಹೊತ್ಕೊಂಡು ನಿಂತೈತಿ ಇದು ಶರೀರ. ತ್ರಾಸ ಎದಕ್ಕೆ ಆಕತತಿ? ಶರೀರಕ್ಕೆ ತ್ರಾಸ ಆಗ್ತತೇವ ಏನು ಮನಸ್ಸಿಗೆ ತ್ರಾಸ ಆಕತ್ರಿ? ಹೊತ್ಕೊಂಡಾಗ ಹೊರಿ ಹೊತ್ಕೊಂಡು ನಿಲ್ತೇವಲ್ರಿ, ಮನಸ್ಸಿಗೆ ತ್ರಾಸ ಆಕತಿ, ಶರೀರಕ್ಕೆ ತ್ರಾಸ ಆಕತ್ರಿ? ಮನಸ್ಸಿಗೆ ತ್ರಾಸ ಆಕತಿ, ಶರೀರ ಜಡ ಐತಿ. ಹೊತ್ತವನಾರು, ಈ ಬಳಲಿಕೆಯನ್ನು ತಾಳುವವನಾರು. ಈ ಹೊತ್ತವನನ್ನು, ಈ ಬಳಲಿಕೆಯನ್ನು ಅನುಭವಿಸುವವನನ್ನು ನೋಡುವ ಸಾಕ್ಷಿ ಸ್ವರೂಪ ಯಾವುದು? ಅದನ್ನು ತಿಳಿಯಾವ ನಾನು. ನನಗೆ ನೋವು ಆಕತಿ ಅನ್ನೋದನ್ನು ನಾ ತಿಳಿತೇನೆ ಅಂದ್ಮ್ಯಾಗ ನೋವು ನನಗಿಲ್ಲ. ಇದನ್ನು ಹೊತ್ತೇನಿ, ಇದು ಬಾರ್ ಆಗೈತಿ ಅನ್ನೋದನ್ನು ತಿಳಿಯಾವ ನಾನು ಅಂದ್ಮ್ಯಾಗ ಬಾರ್ ನನಗಿಲ್ಲ. ಯಾಕ? ಭಾರವನ್ನು ನಾ ತಿಳಿತೀನಿ, ಈ ದೇಹವನ್ನು ನಾ ತಿಳಿತೀನಿ, ಈ ಜಗತ್ತನ್ನು ನಾ ತಿಳಿತೀನಿ. ನಾ ತಿಳುವಳಿಕೆ ಸ್ವರೂಪದೇನಿ ಅಂತ ಹೊರಿ ಹೊತ್ಕೊಂಡು ಹಂಗ ನಿಂತು ಬಿಟ್ಟಿದ್ರಂತ್ರಿ. ಯಾರೋ ಒಬ್ರು ಹೇಳಿದ್ರಂತೆ, ನಿಮ್ ಮಗ ಹೊರಿ ಹೊತ್ಕೊಂಡು ಹುಚ್ಚರ್ಗತಿ ಹೊಲ್ದಾಗ ನಿಂತಾನ್ರಿ, ಇಳಿಸಿರಿ ಅದು ಎಷ್ಟೋ ತತ್ತಾವನಿ ಹೊತ್ಕೊಂಡು ನಿಂತಂತ. ಮನೆಯನ್ನ ಅವ್ರು ಬಂದು ಅಳಿಗ್ಯಾಡಿಸಿಂದು ಪ್ರಜ್ಞೆ ಬಂದ್ರಂತ್ರಿ ಶಿವಾನಂದ್ರು. ಅಂದ್ರಂತ. ಎಷ್ಟು ಮಗ್ನಾಗಿರ್ಬೇಡ ಅವ್ರು, ಗೌರವಕಾರ ಆಗ್ಯಾರ ನೋಡಿ. ಹಂಗ ನೋಡ್ರಿ, ಮಗ್ನಾಗಿರ್ಬೇಡ. ತನ್ನ ಸ್ವರೂಪದ ಧ್ಯಾನದೊಳಗನ ಲೀನಾಗಿ ಬಿಡ್ತಿದ್ರು ಶಿವಾನಂದ್ರು. ಧ್ಯಾನಕ್ಕೆ ಕೂತ್ರಿಲ್ರಿ, ನಾ 60 ದಿನ ಭಾವ ಮಾಡ್ಕೊಟ್ಟಿಗೆ ಸಮಾಧಿಗೆ ಹೋಗ್ತಿದ್ರು. ಆತ್ಮಾನಂದ ಅಜ್ಜ ಅವರು ಪ್ರವಚನ ಹೇಳ್ತಾ ಐ ಆಮ್ ಐ, ನಾನು ನಾನೇ ಅಂದ ಕೂಡಲೇ ಸಮಾಧಿ ಎತ್ತಿ ಬಿಡ್ತಿತ್ತು. ನಮಗೂ ಹತ್ತತ್ರಿ, ಭಾಳ ಕೇಳಕ್ ಹಚ್ಚಿವಿ ಅಂದ್ರೆ ಹತ್ತತಿ, ಇನ್ನೊಟ್ಟು ನಿದ್ದೆ ಹತ್ತತಿ. ಅದಕ್ಕ
ಅಭ್ಯಾಸ ಮಾಡಿ ಮಾಡಿ ಒಮ್ಮೆ ಅಂತ ಯಾರಿಗೂ ಆಗೋದಿಲ್ರಿ. ನಾನು ನಿನ್ನೇನು ಹೇಳೀನಿ, ಒಬ್ಬ ಹೆಣ್ಮಗಳ ಹಡಿಬೇಕಾದ್ರೆ ಇಲ್ವಾ ನನಗೆ ಹೊತ್ಕೊಂಡು 9 ತಿಂಗಳು ಇರೋದು ಆಗೋದಿಲ್ಲ, ನಾ ಈ ಸದ್ಯ ಹಡ್ದ ಬಿಡ್ತೇನೆ ನನಗೆ ಅಂತಂದ್ರೆ ಬರ್ತೇನೆ ಅದ. 9 ತಿಂಗಳು ಅದು ಕಾಯೋದಾಗೋದಿಲ್ಲ ನನಗೆ, ಕೆಲಸ ಇಲ್ಲ ನನಗೆ. ನಾನು ಬೇರೆ ದಂಧೆಗೆ ಅದಾವ, ಬಡಕಿನ ಆಡೋದು ಹೋಗೋದು ಮುಂದೆ ಕೆಲಸ ಮಾಡಕ್ ನಾನು ಹಾಕೈತಿ. 9 ತಿಂಗಳ ಕಾಯ್ಬೇಕ್ರಿ. ಒಂದು ನೋಡ್ರಿ, ಹೊಟ್ಟಿಲಿ ಆಗಿರ್ತಕ್ಕಂಥ ಹೆಣ್ಮಗಳು 9 ತಿಂಗಳು ಕಾಯ್ಬೇಕು ಹೊರ ಬರ್ಬೇಕಾದ್ರೆ. ಅದರಂತೆ ನಮಗೆ ಏನಾರ ಒಂದು ಪದಾರ್ಥ ಬೇಕಾದ್ರೆ ಸೂರ್ಯಬನ್ ಕೂತ್ ತಗೊಂಡು ಬರ್ಬೇಕು. ಅದಕ್ಕೂ ಟೈಮ್ ಹಿಡಿತೈತಲ್ಲ, ಪ್ರತಿಯೊಂದಕ್ಕೂ ಟೈಮ್. ಹಂಗ ನಾ ಅರುಮಯವಾಗಿ ಉಳಿಬೇಕಾದ್ರ, ಅರಿವಿನ ಭಾವದೊಳಗೆ ನೆಲೆ ನಿಲ್ಲಬೇಕಾದ್ರೆ ಅದಕ್ಕೂ ಒಂದು ಟೈಮ್ ಐತ್ರಿ. ಅಭ್ಯಾಸ ಮಾಡಿ 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 ಅದನ್ನ ಏನ್ ಮಾಡ್ಬೇಕು, ಸಿದ್ಧಿ ಮಾಡ್ಬೇಕು. ಹಿಂಗ ವಿಚಾರ ಮಾಡಿ ಮಾಡಿ ಶಿವಾನಂದ್ರ ಶಿವನ ಆನಂದದೊಳಗೊಳದ್ರು. ಅವ್ರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಕೇಳಿ ಕೇಳಿ ನಾವು ಏನಾಗುದ್ರಿ, ಶಿವನ ಆನಂದದೊಳಗೆ ಉಳಿಯಾಕ ಪ್ರಯತ್ನ ಮಾಡು. ಅದನ್ನ ಇಲ್ಲಿ ಹೇಳ್ತಾನ. ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡವು ಹಾಳಾಗಿ ಹೋದರೂ ಸುಖವೇ ಎಂದು ನಿತ್ಯ ಅರಿಯಬೇಕು. ಏನೂ ಇಲ್ಲ, ತಾನೇ ತಾನು. ಭೇದವನ್ನು ಕಂಡದ್ದೇ ದುಃಖ. ಭೇದದ ವಿಷಯಾದಿಗಳಲ್ಲಿ ಸತ್ಯತ್ವ ಬುದ್ಧಿಯನ್ನು ಇಟ್ಟುಕೊಂಡರೆ ದೊಡ್ಡ ದುಃಖವನ್ನು ಹೊಂದಬೇಕಾಗುವುದು. ಆ ಭೇದ ಮಾಡ್ಕೋಬೇಡ. ಆ ಭೇದ ನಿನಗನ್ಯವಾಗಿ ಏನ್ ತೋರ್ತದಲ್ಲ ಅದೆಲ್ಲ ಕಲ್ಪನಾಮಯ ಐತಿ, ಭ್ರಾಂತಿಮಯ ಐತಿ. ಅದು ಇಲ್ಲ ಇಲ್ಲ, ಅದಕ್ಕೆ ಅಸ್ತಿತ್ವನೇ ಇಲ್ಲ ಅನ್ನೋದನ್ನ ಚೆನ್ನಾಗಿ ನೀನ್ ಏನಂತಾರವ್ರು ಮನಗಾಣು, ತಿಳ್ಕೋ ಅಂತ ಹೇಳ್ತಾರ. ಮುಂದೆ ಹೇಳ್ತಾರ ನೋಡ್ರಿ, ಆತ್ಮನು ಅನಾದಿ ಅನಂತನು, ಬರೇ ಅರಿವು ಇದೆ. ಮಣ್ಣು ನೀರು ಬೆಂಕಿ ಇಲ್ಲ, ಕಣ್ಣು ಕಾಲು ಕಿವಿ ಮುಂತಾದ ಇಂದ್ರಿಯಗಳಿಲ್ಲ, 36 ತತ್ವಗಳಿಲ್ಲ, ದೇಹವಿಲ್ಲ, ದೇವತರಿಲ್ಲ, ಬರೇ ಚೈತನ್ಯವಿರುವುದು. ಏನ್ ಹೇಳ್ತಾರ, ವಿವರಣೆ ಮಾಡಿ ಮಾಡಿ ಹೇಳ್ತಾರ್ರಿ, ನಮಗೆ ತಿಳಿಲಿ ಅಂತ ಹೇಳ್ತಾರ ಅವ್ರು. ಏನಂತಂದ್ರ ನೋಡ್ರಿ, ಆತ್ಮನು ಅನಾದಿ ಅನಂತನು. ಆತ್ಮನು ಅನಾದಿ ಅನಂತನು. ಆತ್ಮ ಹೆಂಗದಾನ, ಹಿಂದೂ ಇದ್ದ ಆತ್ಮ, ಈಗೂ ಅದಾನ, ಮುಂದೂ ಅದಾನ ಅಂತ. ಹುಟ್ಟೇ ಇಲ್ಲ ಅಂತ, ಆತ್ಮನಿಗೇನಿಲ್ಲ, ಹುಟ್ಟಿಲ್ಲ ಅಂತ. ಆತ್ಮನು ಅನಾದಿ ಅನಂತನು ಅಂದ್ರೆ ಯಾವಾಗಲೂ ಅದಾನ. ಬರೇ ಅರಿವು ಇದೆ, ಕೇವಲ ಬರೀ ಅರಿವು ಐತಿ. ಮಣ್ಣು ನೀರು ಬೆಂಕಿ ಇಲ್ಲ, ಮಣ್ಣು ಇಲ್ಲ, ನೀರುನು ಇಲ್ಲ, ಬೆಂಕಿನೂ ಇಲ್ಲ. ಕಣ್ಣು ಕಾಲು ಕಿವಿ ಮುಂತಾದ ಇಂದ್ರಿಯಗಳಿಲ್ಲ, 36 ತತ್ವಗಳಿಲ್ಲ, ಯಾವೂ ಇಲ್ಲ. ದೇವರಿಲ್ಲ, ದೇವತರಿಲ್ಲ, ಬರೇ ಚೈತನ್ಯವಿರುವುದು. ಜಗವೆಂದರು ನಾನೇ, ಜಗದ ಒಡೆಯನೆಂದರು ನಾನೇ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅದನ್ನ ಶಂಕರಾಚಾರ್ಯರು ನಿರ್ವಾಣ ಶತಕದೊಳಗೆ ಹೇಳಿದ್ರು. ಏನು, ಮನ ಬುದ್ಧಿ ಚಿತ್ತ ಅಹಂಕಾರಗಳು ನಾನಲ್ಲ, ಕಣ್ಣು ಕಿವಿ ಮೂಗಲ್ಲ ನಾಲಿಗೆಯೂ ಅಲ್ಲ, ನಭವಲ್ಲದರೆ ಎಲ್ಲ ಶಿಖಿವಾಯೂ ಅಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನು. ತಂದೆ ತಾಯಿಗಳಿಲ್ಲ, ಗುರು ಶಿಷ್ಯರಾರಿಲ್ಲ, ಬಂಧು ಸಖರಿಲ್ಲ, ಯಾರೂ ಇಲ್ಲ, ಪಾಪ ಪುಣ್ಯಗಳಿಲ್ಲ. ಕಡಿಕಟ್ಟು ಹೇಳ್ತಾರ ಅವರು. ನಾ ಹೆಂಗದೀನಿ, ನಿರ್ವಿಕಲ್ಪನು ನಾನು, ನಿರಾಕಾರನು ನಾನು, ಸರ್ವೇಂದ್ರಿಯಾತೀತ ಸರ್ವತ್ರ ನಾನು, ಕಾಲ ದೇಶಾತೀತ ವಿಶ್ವವಿಭು ನಾನು, ಸಚ್ಚಿದಾನಂದಾತ್ಮ ಶಿವನಾನು ನಾನು. ನಿರ್ವಿಕಲ್ಪನು ನಾನು. ಈ ಜಗತ್ತು ಕಲ್ಪನಾದೊಳಗೆ ತೋರೈತಿ, ನಾ ಈ ಕಲ್ಪನಾದೊಳಗೆ ತೋರಿಲ್ಲ, ನಿರ್ವಿಕಲ್ಪದೇನಿ. ನೋಡ್ರಿ, ನಿರ್ವಿಕಲ್ಪನು ನಾನು, ನಿರಾಕಾರನು ನಾನು. ಜಗತ್ತು ಒಂದು ಆಕಾರದಾಗ ಕಾಣತತ್ರಿ. ಜಗತ್ತಿಗೆ ಆಕಾರ ಐತಿಲ್ಲ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ವಸ್ತುಗಳಿಗೆ ಒಂದೊಂದು ಆಕಾರ ಐತಿ. ಇದು ಮುಂದೆ ಇದನ್ನ ಇಟ್ಟಿರಿ ನೋಡಿ, ಲೈಟಿಂದ, ಇದಕ್ಕೆ ಲೈಟಿಗೆ ಒಂದು ಆಕಾರ ಅದ, ಟೇಬಲ್ಗೆ ಒಂದು ಆಕಾರ ಅದ. ಆದ್ರ ಆತ್ಮನಿಗೆ ಆಕಾರ ಐತಿ. ಗಾಢವಾದ ನಿದ್ರಿ ಒಳಗೆ ನಾವು ಆನಂದ ರೂಪ ಆಗಿರ್ತೇವೆ. ಆನಂದ ಯಾ ಆಕಾರ ಐತಿ? ಆನಂದ್ರಿ ಸುಖ ಯಾ ಆಕಾರ ಐತಿ? ಸುಖಕ್ಕೆ ಆಕಾರ ಐತಿ? ಉಪ್ಪು ಕಾರ್ಕಾರ ಹುಳಿ ಹುಳಿ ಐತಿ? ಚೌಕ ಗುಂಡಕ ಹಿಂಗ ಏನಾರ ಆಕಾರ ಐತಿ? ಇಲ್ಲ. ನೋಡ್ರಿ, ಕಲ್ಪನಾತೀತ ಐತಿ ಬ್ರಹ್ಮ, ನಿರ್ವಿಕಲ್ಪನ ಐತಿ. ಕಲ್ಪನಾತೀತ ಐತಿ. ನಿರ್ವಿಕಲ್ಪನು ನಾನು, ನಿರ್ವಿಕಲ್ಪನು ನಾನು, ನಿರಾಕಾರನು ನಾನು, ಆಕಾರ ರಹಿತದೇನು ನಾನು.
ಸರ್ವೇಂದ್ರಿಯಾತೀತ, ಸರ್ವ ಇಂದ್ರಿಯಗಳೇನದಾವಲ್ಲ, ದಶ ಇಂದ್ರಿಯಗಳೇನದಾವಲ್ಲ, 11ನೇ ಇಂದ್ರಿಯವಾಗಿರ್ತಕ್ಕಂಥ ಮನಸ್ಸನ್ನು ಇಂದ್ರಿಯ ಐತೆ ಅದು ನಾನಲ್ಲ. ಜ್ಞಾನೇಂದ್ರಿಯಗಳು ನಾನಲ್ಲ, ಕರ್ಮೇಂದ್ರಿಯಗಳು ನಾನಲ್ಲ. ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಗೆ ಪ್ರೇರಕ ಶಕ್ತಿ ಆಗಿರ್ತಕ್ಕಂಥ ಇಚ್ಛಾಶಕ್ತಿ ಇಂದ್ರಿಯ ಆಗಿರ್ತಕ್ಕಂಥ ಮನಸ್ಸು ನಾನಲ್ಲ. ನೋಡು, ಅದಕ್ಕೆ ಕಣ್ಣು ಕಿವಿ ಮೂಗಲ್ಲ, ನಾಲಿಗೆಯೂ ಅಲ್ಲ, ನಭವಲ್ಲ, ದರೆಯಲ್ಲ, ಶಿಖಿವಾಯ್, ಭೂಮಿನೂ ಅಲ್ಲ, ಆಕಾಶನೂ ಅಲ್ಲ, ಯಾವುದೂ ನಾನಲ್ಲ. ಆಕಾರ ರಹಿತದೇನು ನಾನು, ನಿರ್ವಿಕಲ್ಪನು ನಾನು, ನಿರಾಕಾರನು ನಾನು, ಸರ್ವೇಂದ್ರಿಯಾತೀತ, ಸರ್ವತ್ರ ನಾನು, ಎಲ್ಲಾನು ನಾನ. ಕಾಲ ದೇಶಾತೀತ, ಕಾಲಕ್ಕೂ ಅತೀತ, ದೇಶಕ್ಕೂ ಅತೀತ, ಕಾಲ ದೇಶಾತೀತ, ವಿಶ್ವವಿಭು ನಾನು, ವಿಶ್ವಕ್ಕ ಆಧಾರ ನಾನು. ಕಾಲ ಯಾವಾಗ ಬಂತ್ರಿ? ಈ ಜಗತ್ತಿನ ವಸ್ತುಗಳಿಗೆ ಕಾಲಗಣನೆ. ಇದು ಮೊಬೈಲ್ ನಿರ್ಮಾಣ ಯಾವಾಗ ಆತು ಅಂದ್ರೆ ಅದಕ್ಕೊಂದು ಟೈಮ್ ಐತಿ, ನಿರ್ಮಾಣ ಆಗಿದ್ದಕ್ಕೊಂದು ಟೈಮ್ ಐತಿ, ಅದು ಅವಾಗ ನಿರ್ಮಾಣ ಆಕತಿ. ಹೌದ್ರಿ? ಮುಂದೊಂದಿಷ್ಟು ದಿವಸ ಬದುಕ್ತತಿ, ಒಂದ್ ದಿವಸ ನಾಶ ಆಗ್ತದೆ. ಇಷ್ಟು ವರ್ಷ ಇದು ಬದುಕ್ತಿ ಅಂತ ಇತಿಹಾಸ ಬರೆದಿಡ್ತೇವೆ. ಯಾವಾಗ್ಲಿಂದ ಕಟ್ಸಿದ್ರಿ ಆ ಗುಡಿ ಅಂತಂದ್ರ ಈ ಕಾಲದೊಳಗೆ ಅದು ನಿರ್ಮಾಣ ಆಗೇತ್ರಿ. ಹಂಗ ಆತ್ಮ ಯಾ ಕಾಲದಾಗ ನಿರ್ಮಾಣ ಆತು? ಸಚ್ಚಿದಾನಂದ ಘನ ವಸ್ತು ಇಲ್ಲ. ನೋಡ್ರಿ, ಕಾಲ ದೇಶಾತೀತ, ಆ ದೇಶದಾಗ ಐತಿದು ಅರಿವು, ಈ ದೇಶದಾಗಿಲ್ಲ. ಹಿಂಗಲ್ಲ, ದೇಶಗಳನ್ನು ದಾಟಿ ಐತಿ, ಅತೀತ ಐತಿ, ಎಲ್ಲಾ ದೇಶದೊಳಗೂ ಐತಿ ಅಂತ. ಎಲ್ಲಾ ಕಾಲದೊಳಗೂ ಐತಿ, ಎಲ್ಲಾ ದೇಶದೊಳಗೂ ಐತಿ. ಇದರ ಅರ್ಥ ದೇಶ ಕಾಲಾತೀತ, ವಿಶ್ವವಿಭು ನಾನು, ಸಚ್ಚಿದಾನಂದಾತ್ಮ ಶಿವನಾನು ನಾನು. ಇಂಥ ಜ್ಞಾನವನ್ನು ಶಿವಾನಂದರು ಪಡೆದಿದ್ರಂದ್ರೆ ಎಷ್ಟು ನಿರ್ಭಯತೆ ಅವರಲ್ಲಿ ಇರಬೇಡ. ಇದರಾಗ ಹಿಂದೆ ಬಂತಿಲ್ರಿ, ಜೀವ ನಾವು ಹೆಂಗ ಸಾಧನ ಮಾಡ್ಬೇಕು? ಜೀವನಿಗೆ ಎಳ್ಳಷ್ಟು ಭಯವಿಲ್ಲದ ನಿಜ ಧೈರ್ಯವಿರಬೇಕು. ಸಾವಿನ ಭಯ ಹೋಗದೆ ಕೇವಲ ಅದ್ವೈತವು ಹೇಗೆ ತಿಳಿಯುವುದು? ಹುಟ್ಟಿದವನಿಗೆ ಮೃತ್ಯುವಿನ ಭಯ, ಹುಟ್ಟದೇ ಇದ್ದವರಿಗೆ, ಹುಟ್ಟದೇ ಇರುವಂತ ಪ್ರಯತ್ನ ಮಾಡುವವರಿಗೆ ಎಲ್ಲಿಯ ಭಯ? ಇಂದ್ರಿಯಗಳಿಗೆ ಕಾಣಿಸುವುದು ವ್ಯಾವಹಾರಿಕ ಸುಳ್ಳು, ಮನಸ್ಸಿಗೆ ಕಾಣಿಸುವುದು ಪ್ರಾತಿಭಾಸಿಕ ಸುಳ್ಳು. ಈ ದೇಹವೇ ಸುಳ್ಳೆಂದು ತಿಳಿದರೆ ಯಮನ ಹೆದರಿಕೆ ಸಹ ಇಲ್ಲ. ನೋಡ್ರಿ, ಎಷ್ಟು ಕಡಾಖಂಡಿತ ಹೇಳ್ಯಾರ ಶಿವಾನಂದರು. ಈ ದೇಹನ ನಾನಲ್ಲ ಅಂದ್ರ ಒಯ್ಯುದು ಎದನ್ನು ಒಯ್ತಾನವ? ಜೀವ ಒಯ್ತಾನನ್ರಿ. ಜೀವನ ನಾನಲ್ಲ, ಈ ದೇಹನ ನಾನಲ್ಲ, ಜೀವನನ್ನ ತಿಳಿತಕ್ಕಂಥವ್ ನಾನದೀನಿ. ಆ ಜೀವ ಪ್ರಾಣವನ್ನು ತಿಳಿತಕ್ಕಂಥವ್ ನಾನದೀನಿ. ನನ್ನನ್ನು ಒಯ್ತಕ್ಕಂಥ ಯಮನ ಇಲ್ಲ, ನನಗೆ ಬಾಧೆ ಕೊಡ್ತಕ್ಕಂಥ ಜಗತ್ತಿನೊಳಗೆ ವಸ್ತುಗಳ ಇಲ್ಲ. ಭಗವದ್ಗೀತೆ ಒಳಗೂ ಕೃಷ್ಣ ಅದನ್ನ ಹೇಳಿದ, ಏನು? ನಯನಂ ಚಿಂದಂತಿ ಶಸ್ತ್ರಾಣಿ ನ ದತಿ ಪಾವಕಃ. ಖಡ್ಗವೋ ನಿನ್ನನ್ನು ಕತ್ತರಿಸಲಾರದು, ಖಡ್ಗ ಕಟ್ ಮಾಡೋದಿಲ್ಲ. ಖಡ್ಗವು ನಿನ್ನನ್ನು ಕತ್ತರಿಸಲಾರದು, ಬೆಂಕಿಯು ಸುಡಲಾರದು, ನೀರು ತೊಯ್ಯಿಸಲಾರದು, ಬಿಸಿಲು ಒಣಗಿಸಲಾರದು, ಗಾಳಿಯು ಹಾರಿಸಲಾರದು. ಯಾವುದಕ್ಕೂ ಬಾಧೆ ಹೊಂದದೇ ಇರತಕ್ಕಂಥ ಅರು ಸ್ವರೂಪ ನಾನದೇನಂದ ಮ್ಯಾಗ ನನಗೆ ಯಾಕೆ ದುಃಖ? ಇದನ್ನ ಮನಗಾಣಬೇಕ್ರಿ. ಅಭ್ಯಾಸ ಮಾಡಿ 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 ನಮ್ಮ ಮನುಷ್ಯನಾಗ ಖಾತ್ರಿ ಮಾಡ್ಕೋಬೇಕು. ಅದನ್ನ ಇಲ್ಲಿ ಹೇಳ್ತಾರ ಅವರು. ಆತ್ಮನು ಅನಾದಿ ಅನಂತನು ಬರೇ ಹರಿವು ಇದೆ. ನೋಡ್ರಿ, ಮಣ್ಣು ನೀರು ಬೆಂಕಿ ಇಲ್ಲ. ಮಣ್ಣು ಐತಿ, ನೀರೈತಿ, ಬೆಂಕಿ ಐತಿ ಅಂದ್ರೆ ಏನೂ ಇಲ್ಲ. ಕಣ್ಣು ಕಾಲು ಕಿವಿ ಮುಂತಾದ ಇಂದ್ರಿಯಗಳಿಲ್ಲ, 36 ತತ್ವಗಳಿಲ್ಲ, ದೇಹವಿಲ್ಲ, ದೇವತರಿಲ್ಲ, ಬರೇ ಚೈತನ್ಯವಿರುವುದು. ಗುರು ಶಿಷ್ಯರು ಅಜ್ಞಾನದಲ್ಲಿಯೇ ತೋರಿರುತ್ತಾರೆ. ಗುರುಗಳು ಇಲ್ಲ, ಶಿಷ್ಯರು ಇಲ್ಲ. ಗುರು ಶಿಷ್ಯರ ಬೋಧೆ ಜಾಗರಣದ ತೋರಿಕೆ. ಎಲ್ಲಿ ತನಕ? ತಿಳ್ಕೊಳ್ಳೋ ತನಕ ಗುರು ಶಿಷ್ಯರೇ. ತಿಳ್ಕೊಂಡಿಂದ ನಿದ್ದೆ ಹತ್ತು ಮಠ ಶಂಕರಣ್ಣರು ಗುರು, ನೀವು ನಾವು ಬೇರೆ ಬೇರೆ. ನಿದ್ದೆ ಹತ್ತಿಂದ ಅಖಂಡೇಶ್ವರ ಎಲ್ಲ ಒಂದರೆ, ಎಲ್ಲ ಒಂದ. ಗುರುನು ಇಲ್ಲ, ಶಿಷ್ಯನೂ ಇಲ್ಲ. ಗುರು ಶಿಷ್ಯರು ಅಜ್ಞಾನದಲ್ಲಿ ತೋರಿರುತ್ತಾರೆ. ಜ್ಞಾನವಾದ ಮೇಲೆ ತಾನೇ ತಾನೇ ಪರಮಾತ್ಮನು ತನಗನ್ಯವಾಗಿ ಏನೂ ಇಲ್ಲ ಎಂದು ಭಾವವಿರಬೇಕು. ಇವರು ದೇವತರು, ಹುಲಿ, ಕರಡಿ, ಹಾವು, ಚೇಳು ಎಂಬ ಅನ್ಯ ಭಾವವಿರಬಾರದು. ಶಿವಾನಂದರಿಗೆ ಆ ಭಾವಿತ್ರಿ, ನನಗನ್ಯವಾಗಿ ಏನೂ ಇಲ್ಲ ಅಂತ. ಹುಲಿ ಬಂದ್ರೆ ಹೆದರ್ಲಿಲ್ಲ ಅವರು. ಮನಿಗೆರೆ ಗುಡ್ಡದ ಮ್ಯಾಗ ಕುಂತಾಗ
ಹುಲಿ ಬಂತ್ರಿ ಅದು. ಹುಲಿ ಬಂದ ಅವ್ರ ಮುಂದೆ ನಮಸ್ಕಾರ ಮಾಡಿ ಮಕ್ಕೊಂಡಿತ್ತದು. ಮಂದಿ ನೋಡಿ ಹೆದರಿ ಬಂದು ಅಜ್ಜಾರಿಗೆ ಏನಾರ ಮಾಡಿತ್ತಂತ ಬಂದ್ರು ಅವ್ರು ಹೇಳ್ತಾರ, ತನಗೆ ಎಂಥ ಸಂಕಟ ಬಂದರು ತ್ರಿಕರಣ ಪೂರ್ವಕವಾಗಿ ಅನ್ಯ ಜೀವಿಗಳಿಗೆ ತ್ರಾಸ ಕೊಡದ ಬದುಕುದ ಮಾನವನ ಧರ್ಮ ಅಂತ ಸೃಷ್ಟಿಸ್ತಾರ್ತಾವ. ಏನ್ ಮಾಡ್ತಾವಪ್ಪ? ಅವ್ರು ತಿಳ್ಕೊಂಡಿದ್ರು ಈ ಬೆಟ್ಟನು ನನ್ನೊಳಗ ತೋರಾಕತತಿ, ಹುಲಿನೂ ನನ್ನೊಳಗ ತೋರಾಕತತಿ, ನನ್ನ ಶರೀರನು ನನ್ನೊಳಗ ತೋರಾಕತತಿ, ಅರಿವಿನ ಆಧಾರದ ಮೇಲೆ ಇದ್ರದ ಆಟ ನಡಿಯಾಕತತಿ, ಇದಕ್ಕೆ ಬಾಧೆ ಐತಿ ನನಗ ಬಾಧೆ ಇಲ್ಲ ಅಂತ ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ರು. ಹುಲಿ ಅಂದ್ರು ನಾನ, ಬೆಟ್ಟ ಅಂದ್ರು ನಾನ, ಗುಡ್ ಅಂದ್ರು ನಾನ, ಎಲ್ಲಾದ್ರೊಳಗೂ ನಾನ ಅದೇನೆ ಅಂತ ತಿಳ್ಕೊಂಡಿದ್ರು. ಎಲ್ಲೈತ್ರಿ ಹುಲಿ ಭಯ ಅವ್ರಿಗೆ? ನಮಗ್ ಜೊಂಡಿಗೆ ಬಂದ್ರ ಮುಗಿತ್ರಿ ಕತ್ತಿ. ನಮ್ದು ಜೊಂಡಿಗೆ ಬಂದ್ರ ವಂಡಿ ಜಿಗದ್ ಓಡಿ ಹೋಗು ಮಂದಿ ನಾವು. ಆ ಭಾವ ಬರ್ಬೇಕಲ್ರಿ. ಆ ಜ್ಞಾನದ ಸ್ಥಿತಿ ನೆಲೆ ನಿಂತಾಗ ಅದೆಲ್ಲ ಸ್ಥಿತಿ ನೆಲೆ ನಿಂತಾಗ ಆ ಭಯ ಅನ್ನೋದೇನಕತಿ ಓಡಿ ಹೋಗ್ತದ. ನೋಡ್ರಿ, ಏನೂ ಇಲ್ಲ ಎಂಬ ಭಾವವಿರಬೇಕು. ಇವರು ದೇವತರು, ದೇವ್ರು ಬಂದು ಭೇಟಿ ಆದ್ರಂತ ಮಾತಾಡಿದೀವಿ ಅಂತ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರ. ಏನೂ ಇಲ್ಲ, ಅದು ನಿನ್ನ ಕಲ್ಪನಾ ಅಂತ ತಿಳ್ಕೊ ಅಂತಾರ ಅವರು. ಇವರು ದೇವತರು, ಹುಲಿ, ಕರಡಿ, ಹಾವು, ಚೇಳು ಎಂಬ ಅನ್ಯ ಭಾವವಿರಬಾರದು. ಯಾವುದರ ಭಾವನೂ ಇರಬಾರದು. ತಾನೇ ಎಂದು ಸುನಿಶ್ಚಿತ ತಿಳುವಳಿಕೆ ಇರಬೇಕು. ಅಂದರೆ ಮೋಹ ಭಯ ಏನೂ ಇಲ್ಲ. ಹಿಂಗ ತಿಳಿದ್ರ ಅವಾಗ ಮೋಹನ ಆಗುದಿಲ್ಲ, ಅವಾಗ ಭಯನ ಆಗುದಿಲ್ಲ. ಮೋಹ ಭಯ ಏನೂ ಇಲ್ಲ. ತನಗನ್ಯವಾಗಿ ಜಗತ್ತು ಇದೆ ಎನ್ನುವವನಿಗೆ ವಾಸನೆಯು ಜನ್ಮ ಕೊಡುತ್ತದೆ. ತನಗನ್ಯವಾಗಿ ಏನಾರೇ ಐತೆ ಅನ್ನೋವಾಗ ವಾಸನ ಆಗಿ ಏನಕತ್ತದ, ಜನ್ಮಕ್ಕ ಕಾರಣ ಆಗ್ತದ. ಇದು ಎಂದು ತಿಳಿಯಿತೋ ಅಂದೇ ಮುಕ್ತನು. ಈ ಭಾವ ಎಂದು ತಿಳಿತೈತಲ್ಲ ಅಂದ ಅವ ಏನಕ್ಕನ ಮುಕ್ತ ಅಕ್ಕನ, ಜ್ಞಾನಿ ಅಕ್ಕನ. ಯಾವಾಗ ತಿಳಿತೈತ್ರಿ ನಮಗಿದು? ಇವತ್ತು ತಿಳಿತಲ್ಲ, ಮುಗದ ಹೋತ್. ಇವತ್ತು ಏನಾಯ್ತು? ಇವತ್ತು ತಿಳಿದ ಮುಕ್ತರಾದಿವಿ. ನಾಳಿಲಿಂದ ಪ್ರವಚನ ಬಿಟ್ರು ನಡೀತೈತಿ. ಮುಕ್ತ ಆದಿವಲ್ಲಿಂದ ಇವತ್ತು ಕೇಳುದ್ರಾಗ ಏನೈತಿ? ಬಂಧನಿತ್ತ. ಇವತ್ತೇನಾತ್ರಿ? ಬಿಡುಗಡೆ ಆತ. ಇನ್ನೊಂದು 10 ನಿಮಿಷ ಹೇಳಿದ್ನಿ ಅಂದ್ರ ಮುಗದವ. ತೂರ್ಯಾತೀತ ಅವಸ್ಥಕ್ಕ ಎಲ್ಲಾರು ಹೌದಿಲ್ರಿ ಮನೋಹರಣ್ಣರ? ಮುನಿಗೆ ಹೋತೀಗ ತೂರ್ಯಾವಸ್ಥ. ನೋಡ್ರಿ, ತನಗನ್ಯವಾಗಿ ಜಗತ್ತು ಇದೆ ಎನ್ನುವವನಿಗೆ ವಾಸನೆಯು ಜನ್ಮ ಕೊಡುತ್ತದೆ. ಇದು ಎಂದು ತಿಳಿಯಿತೋ ಅಂದೇ ಮುಕ್ತನು. ಇದನ್ನು ಸರಿಯಾಗಿ ತಿಳಿದರೆ ಏನೇ ಕಷ್ಟ ಬಂದರೂ ಸುಖವೇ ಇರುವುದು. ಹೆಂಗೈತ್ರಿ? ಏನ ಕಷ್ಟ ಬರ್ಲಿ ಜೀವನದಾಗ ಹೆಂಗಿರ್ತದಂದ್ರ ಸುಖಾನ ಇರ್ತದ. ಹಿಂಗ ತಿಳಿದ್ರ ಮತ್ತೆ ಇವತ್ತು ಕೇಳೇ ಒಂದ್ಮ್ಯಾಗ ಇನ್ ಕಷ್ಟ ಬರುದಿಲ್ಲ ಅಂತ ತಿಳ್ಕೊಬೇಡ್ರಿ. ಇದ್ರೊಳಗೆ ಉಳ್ಕೊಂಡ್ರೆ ಅವರ ಕಷ್ಟ ಬಂದ್ರು ಅದರ ಅನುಭವ ನಮಗಾಗುದಿಲ್ಲ. ಇನ್ನ ಮುಂದೆ ಹೇಳ್ಕೋತ ಹೋಗ್ತಾರ್ರಿ. ಇನ್ನು ಆ ವಿಚಾರಗಳನ್ನು ನಾವು ನೀವೆಲ್ಲರೂ ಇವತ್ತೇನ್ ಬಂತು ಅಂದ್ರ ಮುಖ್ಯವಾಗಿ ನನಗನ್ಯವಾಗಿ ಏನೂ ಇಲ್ಲ, ಎಲ್ಲದರೊಳಗೂ ನಾನ ತುಂಬಿಕೊಂಡಿದ್ದೀನಿ. ಕಣ್ಣ ಸುಳ್ಳಂದ್ಮ್ಯಾಗ ಸುಳ್ಳು ಕಣ್ಣಿನಿಂದ ನೋಡಿರ್ತಕ್ಕಂಥ ಜಗತ್ತು ಅದೆಂಗ್ ಕರೆ. ಈ ಅರಿವಿಗೆ ಅನ್ಯವಾಗಿ ಏನೊಂದು ಇಲ್ಲ ಅಂತಕ್ಕಂಥ ವಿಚಾರಗಳನ್ನ ನಾವಿವತ್ತು ಚಿಂತನೆ ಮಾಡಿದ್ವಿ. ಈ ವಿಷಯವನ್ನ ಚೆನ್ನಾಗಿ ನಾವು ಮನಗಂಡು ಅದರೊಳಗೆ ಉಳ್ಕೊಳ್ಳೋಣ ಅಂತ ಉಳ್ಕೊಳ್ತಕ್ಕಂಥ ಶಕ್ತಿಯನ್ನ ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. ಸಾಧು ಸಂತರಾಜ್ ಕಿ ಜೈ.